ಆನಂದಮಯವಾದ ಇರುವನ್ನ ಲಕ್ಷಿಸಿ ವೃತ್ತಿ ನಿಲ್ಲುವುದಕ್ಕೆ ಅನುಷ್ಠಾನ ಅಂತಾರೆ. ಅನುಷ್ಠಾನ ಕೂಡುದು ಅಂದ್ರೆ ಏನ್ರಿ? ಆನಂದಮಯವಾದ ಇರುವನ್ನು ಲಕ್ಷಿಸಿ ಮನಸ್ಸು ನಿಲ್ಬೇಕು, ಅಂದಾಗ ಮನಸ್ಸು ನಿಲ್ತೈತಿ. ನಾವು ಯಾವ್ದಾರ ನಾಮರೂಪಗಳನ್ನು ಲಕ್ಷಿಸಿದ್ರೆ ಅನುಷ್ಠಾನ ಅಲ್ಲ ಅದು. ಏನ್ ಯಾವ್ದಾರ ನಾಮ ರೂಪ, ಯಾವ್ದಾರ ಫೋಟೋ ಹಿಡ್ಕೊಂಡು ಕೂತ್ನೆ, ಗೊಂಬೆ ಹಿಡ್ಕೊಂಡು ಕೂತ್ನೆ, ಅನುಷ್ಠಾನ ಆಗೋದಿಲ್ಲ. ವೃತ್ತಿ ತದಾಕಾರ ಹೋಗಲ್ಲ, ವೃತ್ತಿ ಬ್ರಹ್ಮಾಕಾರ ಆದಾಗ ಅದು ಅನುಷ್ಠಾನ ಅಂತಾರೆ. ಅನ್ಯಾಕಾರ ಎಲ್ಲ ಕೈ ಬಿಟ್ಟಾಗ ಅನುಷ್ಠಾನ ಮಾಡಕ್ ಬರುತ್ತೆ. ಏನಾರ ಒಂದು ಹಿಡ್ಕೊಂಡು ನಾಮರೂಪಗಳನ್ನು ಹಿಡ್ಕೊಂಡು ಅನುಷ್ಠಾನ ಮಾಡಕ್ಕಾಗತ್ತೆ ನಿಮ್ಗೆ? ಆ ಆನಂದಮಯವಾದ ಇರುವನ್ನು ಲಕ್ಷಿಸಿ ನಿಲ್ಲಬೇಕಲ್ಲ ಮನಸ್ಸು. ಆ ತಿಳುವಳಿಕೆ ಗಟ್ಟಿ ಆಗ್ಬೇಕು. ಮನಪೂರ್ವಕತೆಯಿಂದ ಪ್ರಮಾಣಬದ್ಧವಾಗಿ ಈ ಅಭ್ಯಾಸದಾಗ ತೊಡಗಬೇಕಾಗೈತಿ ನಾವು. ನಿತ್ಯ ಶ್ರವಣ ಮನನ ನಿಧಿಧ್ಯಾಸನದ ಅಭ್ಯಾಸದಾಗ ತೊಡಗಿದಾಗ ಪ್ರಾಮಾಣಿಕವಾಗಿ ತೊಡಗಬೇಕು. ಮನಸ್ಸ ಶ್ರದ್ಧೆಯಿಂದ ಅಂದಾಗ ಇದನ್ನ ಆ ಸ್ಥಿತಿಯ ಮುಟ್ಲಿಕ್ಕೆ ಆಕೈತಿ. ನಾವು ಒಳಗೆ ಏನಾರ ಇಟ್ಕೊಂಡು ಇಲ್ಲಿ ಬಂದು ಕುಂತು ಏನ್ ಕೇಳಿದ್ವಿ, ಎಷ್ಟು ಜನ್ಮಕ್ಕೆ ಹೋಗ್ತೀವಿ. ಒಳಗ್ ತುಡುಗ ತಿರ್ಕೊಂಡ್ ಕಾರ ಹೌದಿಲ್ಲ? ಬಿಡು ಮಠ ಹೇಳು ಮಠ ಅಷ್ಟಪ್ಪ ಅವನಂಗ ಆಗಿಬಿಡುದು, ಮತ್ತೆ ತನ್ನ ಗತ್ತು ಬಿಡುದು. ಮತ್ತೆ ಆ ಚಾಳಿ ಬಿಡುದಿಲ್ಲ, ಅದು ಕಲ್ತು ಚಾಳಿ ಏನೈತಿ ಅಲ್ಲ, ಮತ್ತು ಅದ್ರಂಗನ ಹೇಳ್ಕೊಂಡು ಅದನ್ನ ಮಾಡಕ್ ಹಚ್ತದ. ಕಲ್ತು ಚಾಳಿ ಕಲ್ಲು ಹಾಕಿರು ಹೋಗುದ್ರು ಅಂತ. ಏನ್ ಡೋಂಗಿ ಮಾಡಿದಾಗ ಹೀನ ಜನ್ಮಕ್ಕೆ ಹೋಗಿ ಬಳಲ್ಬೇಕಾಗೈತಿ ನಾವು. ಎಲ್ಲಾರ ಮಾಡಿದ್ ಇಲ್ಲಿ ಬಂದ್ ಕಳ್ಕೊತಿ, ಇಲ್ಲಿ ಏನಾರ ಹಂಗ ಡೋಂಗಿ ಮಾಡಿದ್ರೆ ನಾಳೆ ಅದ ಬಾಳ ಹೀನ ಸ್ಥಿತಿ ಬರ್ತದೆ. ಅದಕ್ಕೆ ಬಾಳ ಎಚ್ಚರದಿಂದ ಇರ್ಬೇಕು ನಾವು. ಭ್ರಾಂತಿ ಒಳಗ ನಿನಗೆ ಮೋಹ ಉಂಟಾಗೈತಿ. ಇದ ಖರೆ, ಇದ ಸುಖರೂಪ ಅಂತ ಭ್ರಾಂತಿ ಆಗೈತಿ ನಿನಗೆ. ನಿಂತು ವಿಚಾರ ಮಾಡಿ ವಿವೇಕ ನಿನ್ನಲ್ಲಿ ಉದಯ ಆದಾಗ ಈ ಭ್ರಾಂತಿ ನಾಶಕೈತಿ. ವಿವೇಕ ಉದಯ ಆಗ್ಬೇಕಾದ್ರೆ ವಿವೇಕವಂತರ ಸಂಘ ಮಾಡಿದಾಗ ಗೊತ್ತಾಕೈತಿ ನಿನಗೆ. ಬಾಳೆ ಸುಖ ಕೊಡ್ತೈತಿ ಅಂತ ನಿನಗೆ ಭ್ರಮ ಆಗೈತಿಲ್ಲ. ಅದಕ್ಕೆ ವಿಚಾರಕ್ಕೆ ನಾವು ಮುಖ ಕೊಟ್ಟು ನೋಡಿದಾಗ, ಮಹಾತ್ಮರ ಹೇಳಿದ ವಿಚಾರಗಳನ್ನ ನಾವು ಕೇಳಿದಾಗ ಇದೆಲ್ಲ ಭ್ರಾಂತಿ, ಇದು ಇದ್ರಾಗ ಇಲ್ಲ ಅನ್ನೋದು ಹೊಳಿತೈತಿ ನಮಗೆ. ಭ್ರಾಂತಿ ನಾಶ ಆದ್ರೆ ಮೋಹನು ನಾಶ ಆಗಿ ಹೋಗ್ತದೆ. ಭ್ರಾಂತಿ ನಾಶ ಶಾಂತಿ ಪುರುಷ ಸಂತ ಜನಾದಿ ಶಾಂತಿ. ಅದಕ್ಕೆ ಈ ಭ್ರಾಂತಿ, ಈ ಜಗತ್ತಿನ ಸುಖ ಸಿಗ್ತೈತೆ ಅನ್ನುವಂಥ ಭ್ರಾಂತಿ ಏನೈತೆಲ್ಲ ಅದು ಪೂರ್ಣ ನಾಶ ಆಗ್ಬೇಕು. ಅದು ನಾಶ ಆಗ್ಬೇಕಾದ್ರೆ ಜ್ಞಾನ, ಯಥಾರ್ಥ ಜ್ಞಾನ. ಅಜ್ಞಾನದಿಂದ ಇದು ಭ್ರಾಂತಿ ನಿನಗುಂಟಾಗಿದೆ. ಎದ್ರ ಬಗ್ಗೆ, ನಮ್ಮ ಬಗ್ಗೆ ನಮಗೆ ಗೊತ್ತಿಲ್ಲದಕ್ಕೆ ಇದು ಭ್ರಾಂತಿ ಖರೆ ಅನಿಸ್ತದೆ. ನಾವು ಯಾರಿದ್ದೀವಿ ಅನ್ನೋದು ನಮ್ಗೆ ಎಚ್ಚರ ಆದ್ಮೇಲೆ ಈ ಭ್ರಾಂತಿಗೆ ಅಸ್ತಿತ್ವ ಉಳಿದಿಲ್ಲ. ಅದಕ್ಕೆ ಮೊದಲು ಅದನ್ನ ನಿನ್ನ ನಿಜವನ್ನು ನೀನು ತಿಳ್ಕೋ ಪ್ರಯತ್ನವನ್ನು ಮಾಡು. ಇಂದ್ರಿಯ ಸಂಯಮ ಇರ್ಲಿಲ್ಲ ಅಂದ್ರೆ ಶರೀರ ಹೆಂಗ ಆರಾಮ್ ಇರ್ತೈತಿ ನಿಮ್ದು? ಸಿಕ್ಕಂಗ ಇಂದ್ರಿಯಗಳು ಮಜಾ ಮಾಡ್ಕೊಂತ ಅಡ್ಡಾಡಿದ್ರೆ ಶರೀರ ಹೆಂಗ ಆರೋಗ್ಯ ಇರ್ತೈತಿ ಹೇಳ್ರಿ? ಸಿಕ್ಕಂಗ ಇಂದ್ರಿಯಗಳ ಮಜಾ ಮಾಡಿ ಶರೀರ ಎಲ್ಲ ಕೆಡಿಸ್ಕೊಂಡ್ಬಿಟ್ರಿ. ಇಂದ್ರಿಯ ಸಂಯಮನ ಇಲ್ಲಲ್ಲ. ಯೌವನಾವಸ್ಥೆಯೊಳಗ ಅದನ್ನ ಹಡತದಾಗ ಇಟ್ಕೊಳ್ಳೋದು ಬಹಳ ಕಠಿಣ. ಮುದುಕಾದ್ಮ್ಯಾಗ ಬಿಟ್ಟಿ, ಹೌದಿಲ್ಲ? ಎಲ್ಲ ಕತಿ ಮುಗೋದೇನು ಬಿಟ್ಟಿ ನೀನು, ಹೌದಿಲ್ಲ? ಹಿಂದಗಡೆ ನಾನು ಶಿವ ಅನ್ನಕತ್ತ, ಶಿವಳಿ ಮುಪ್ಪಾಗಿ ಜೋಗಿ ಆದ್ಲಂತ ಅಂತಾರಲ್ಲ. ಯಾಕ್ರಿ? ಯಾರು ನೋಡ್ಲಿಲ್ಲ, ಹೊಳ್ಳಿ ನೋಡ್ಲಿಲ್ಲ, ಆಕಾರ ಎಲ್ಲ ಕೆಟ್ಟ ಹೋತಿ, ಯಾರ ಮೋಹಕ್ಕೆ ಹೋಗ್ಬೇಕು? ಅದ್ರಂತೇಳಿ ಯಾರು ಹೋಗ್ಬೇಕು? ಹೌದಿಲ್ಲ? ಜೋಗವ ಆಗ್ಬಿಟ್ರೆ ಮುಗಿದು ಹೋಗ್ತಿ ಅಲ್ಲ ತಾಯಿಂದ.
ಯಾರ ಅದ ಆಕರ್ಷಣೆನ ಹೋಗೈತಿ ಓತೆಲ್ಲ ರೂಪ ಇದು ಎಲ್ಲ ಹಂಗ ಎಲ್ಲ ಮುಗುದಿಂದ ಬಂದೀನಿ ಇಲ್ಲಿ ಹೌದಿಲ್ಲ ಅದು ಇದ್ದಾಗ ಬರ್ಬೇಕಲ್ವ ಭೋಗ ವಸ್ತುಗಳಿದ್ದು ಭೋಗ ಸಾಮರ್ಥ್ಯ ಇದ್ದು ಅವಾಗಿಂದ್ರೆ ಸಂಯಮ ಮಾಡ್ಕೊಳಕ್ ಬಂದಾಗೈತಿ ಇದೆ ನಮ್ಗೆ ಎಲ್ಲ ಮುಗಿದ ಮ್ಯಾಗ ನಾವು ಆ ಸನ್ಯಾಸ ಅಂತಂದ್ರೆ ಎಲ್ಲ ಇದ್ದು ಅವಾಗ ಬರ್ಬೇಕಿದೆ ಈ ಜ್ಞಾನ ನಿಮಗೆ ಮನವಾರಿ ವಿಷಯ ವಸ್ತುಗಳು ಇದ್ದಾಗ ಆಗ್ರಿ ಎಲ್ಲ ಸಾಮರ್ಥ್ಯ ಇರ್ಬೇಕು ನಿಮ್ಗೆ ಅವಾಗ ಅದ್ರಾಗ ಏನೂ ಇಲ್ಲ ಅಂತ ತಿಳುವಳಿಕೆ ಬಂದಾಗ ನಿನಗೆ ಜ್ಞಾನ ಆಕೈತಿ ಏನ್ ಎಲ್ಲ ಕತಿ ಮುಗಿದ ಮ್ಯಾಗ ಬಂದ್ರೆ ಇಲ್ಲದಕ್ಕವಲ್ಲ ಸರ್ವಜ್ಞ ಅದು ಉಪಯೋಗ ಇಲ್ಲ ಅದ್ರಾಗ ಏನೈತಿ ಬಿಡತ್ ಎಲ್ಲ ಕತಿ ಮುಗಿದ ಮ್ಯಾಗ ವಿವೇಕ ಇದ್ದಾಗ ಬರ್ತೈತಿ ಅದು ಇಂದ್ರಿಯ ಸಂಯಮ ಏನ್ ವಿವೇಕವಂತರ ಸಂಘ ಮಾಡಿದಾಗ ನಿನ್ನಲ್ಲಿ ವಿವೇಕ ಉದಯ ಆಕೈತಿ ನಮ್ಗೆ ಜಡಬುದ್ಧಿ ಜಡ ಸಂಘ ಮಾಡಿದ್ರೆ ಎಲ್ಲಿ ವಿವೇಕ ಉದಯ ಮುಂಜೆ ಚೇಂಜ್ ಮಟ್ಟ ಬರೀ ಅಂತವ್ರ ಸಂಘದಾಗ ಕುಂತಿ ಅಂತವ ಎಲ್ಲಿ ಅಂತ ಹೊರದು ಹೊರಗ ಹೇಳ್ತೈತಿ ಅದ್ ಮತ್ತು ರತ್ತಿ ಹೌದಿಲ್ಲ ಅಂತರ್ಮುಖಿಯಾಗಿ ತನ್ನೊಳಗ ತಾನು ನೋಡ್ಕೊಳ್ಳುವಂತವ್ರು ವಿವೇಕದಿಂದ ಅಂತವ್ರ ಸಂಘ ಮಾಡಿದ್ರೆ ಹಿಂಗ್ಯಾಕೆ ಅಡ್ಡಾಡ್ತಿದ್ನಿ ಅಲ್ಲಿ ಯಾಕೆ ಹೋಗ್ಕೊಂಡಿರ್ತಿದ್ದೆ ಅವ್ರ ಸಂಘ ಅದಾದ್ರ ಗುರ್ತ ವಿಷಯ ಬಿಡ್ಕರ ಸಂಘ ಇಲ್ಲಪ್ಪ ಬಿಟ್ಟ ಅನ್ನೋದು ಜನರ ಪರಿಚಯ ಇಲ್ಲಪ್ಪ ಅವ ಎಲ್ಲಿ ಇಲ್ಲಪ್ಪ ಅವ್ ಗೊತ್ತಾಗ್ತದಂಗ ಇರ್ತಾನ ಅಂತಂದ್ರ ಅದೊಂದು ಬೇರೆ ನಾವು ಯಾರಿಗೆ ಗೊತ್ತ ಹತ್ತಲಂಗ ಇರ್ತಾನ ಅಂತ ಸ್ಥಾನಗಳು ಏಕಾಂತ ಸ್ಥಾನದೊಳಗಿದ್ಗ ಅಭ್ಯಾಸ ಮಾಡಿ ಗಟ್ಟಿ ಮಾಡ್ಕೋತಾನ ಜಡಬುದ್ಧಿ ಜಡಸಂಘದ ಬೆರ್ತಿ ಇದ್ದದ್ದೆಲ್ಲ ಕಳ್ಕೋತೀನಿ ಅದನ್ನೆಲ್ಲ ಅದಕ್ಕೆ ಅಭ್ಯಾಸದ ಶಿವೊಳಗೆ ನೀವು ಮಹತ್ವದ ಸಾಧಕರಾದವರಿಗೆ ಜಡಬುದ್ಧಿ ಜಡಸಂಗ ಮಾಡೋದ್ರಿಂದ ಇದ್ದದ್ದೆಲ್ಲ ವ್ಯರ್ಥ ಮಾಡಿದ ಸಾಧನೆಗಳೆಲ್ಲ ವ್ಯರ್ಥ ಆಕವು ಉಪಯೋಗ ಇಲ್ದಂಗ ಎಲ್ಲ ಕಳ್ಕೋತೀನಿ ಅಲ್ಲಿ ಅದ್ರ ಮೊದಲಿಗೆ ಅವನು ವರ್ಜೆ ಮಾಡ್ಬೇಕು ಇದ್ರೊಳಗೆ ನೀ ಅಭ್ಯಾಸದಾಗ ತೊಡಗ್ಬೇಕಾತಂದ್ರೆ ಯಾವಾಗಲೂ ಸ್ವರೂಪಾನುಸಂಧಾನದಲ್ಲಿ ನಿರತನಾಗಿರುವುದೇ ಸಾಧುವಿನ ಮುಖ್ಯ ಲಕ್ಷಣ ಹೌದು ಅವಾಗ ನೀನು ಉದ್ಧಾರ ಅದರ ಅನುಸಂಧಾನ ಸ್ವರೂಪದ ಇದ್ದಕ್ಕಿದ್ದಂಗಿದ್ದಂತ ವಸ್ತುವಿನ ಕಡೆ ಎಲ್ಲ ಕೊಟ್ಟು ಅದರ ಅನುಸಂಧಾನದಾಗ ತೊಡಗಿದಾಗ ನಿನಗೆ ಸಮಾಧಾನ ಶಾಂತಿ ಸಿಗ್ತೈತಿ ಅವಾಗ ನಿಜವಾದ ಸಾಧು ಅಂತಾರೆ ಆ ಇರುವಿಕೆ ಅನುಸಂಧಾನದ ತೊಡಗಿರ್ತಾನ ತೋರ್ಗಿ ಕಡೆ ಎಲ್ಲ ಕೊಡಕ್ ಹೋಗುದಿಲ್ಲ ಅಧ್ಯಾತ್ಮ ನಿರೂಪಣದಲ್ಲಿ ಸಿದ್ಧನಿಗೆ ಪ್ರೇಮವಿರುವುದು ಹೌದು ಇದ್ರ ಬಗ್ಗೆ ಹೆಚ್ಚು ಮಾತಾಡೋದು ಅವನು ಬಾಳೆ ಸುದ್ದಿ ಜಗತ್ತಿನ ಸುದ್ದಿ ತೆಗೆಯೋದ್ರಾಗ ಬ್ಯಾಡಪ್ಪ ನಮ್ಗೆ ಸಾಕಾಗೈತೆ ಅದನ್ನ ಮಾಡಿ ಜನ್ಮಾಂತರ ಮಾಡ್ಕೊತ ಅದ್ರ ಸುದ್ದಿನ ತೆಗೆದ್ರು ಅದ್ರ ಸುದ್ದಿ ತೆಗಿಬೇಡ ಅನ್ನೋರಿದ್ರೆ ಅಲ್ಲೇ ಹೋಗಿ ಅದಕ್ಕೆ ಸಂಬಂಧ ಹೋಗ್ತೀನಿ ಅದ್ರ ಸುದ್ದಿ ಕೇಳಕ ಅವ್ರ ಸಂಘ ಹೌದಿಲ್ಲ ಆ ಸುದ್ದಿ ಬ್ಯಾಡ ಅಂದ್ರೆ ಅಲ್ಲಿ ಯಾಕೆ ಹೋಗಿದ್ ಸಿನಕ ಯಾಕ್ರಿ ಆ ವಾಸನ ಐತಿ ನಿನಗ ಅದಕ್ಕೆ ಅವ್ರ ಸಂಘ ಮಾಡ್ತೀಯ ಅಲ್ಲಿ ಹೋಗಿ ಜಗತ್ತಿನ ಸುದ್ದಿ ಕೇಳ್ಬೇಕಪ್ಪ ಅದ್ರಾಗ ಹತ್ ಕಳಿಬೇಕು ಕಾಲನು ವಾಸನ ಐತಿ ಅದಕ್ಕೆ ಅಲ್ಲಿ ಹೋಗಿ ಕುಂಡಿರ್ತೀವಿ ಅಂತ ಇದಿದ್ದಿಲ್ಲ ಅಂದ್ರೆ ಅದ್ರ ಬ್ಯಾಡಪ್ಪ ನಮಗ ನಾವು ಅಲ್ಲಿ ಯಾಕೆ ಹೋಗ್ಕಣ್ರಿ ಅವ ಆ ಮಾತ ಕಿವಿ ಕೇಳುದಿಲ್ಲ ಬ್ಯಾಡಪ್ಪ ಆ ಮಾತು ಕಿವಿಗೆ ಬೀಳ್ತಾವ ಅಂದ್ರೆ ಬ್ಯಾಡಪ್ಪ ಅನಾತ್ಮ ವಿಚಾರಗಳು ಎಲ್ಲಿ ಕಿವಿಗೆ ಬೀಳ್ತಾವ ಆ ಸ್ಥಾನದಾಗ ಅವ ಇರುದಿಲ್ಲ ನಿಜವಾದ ಸಾಧಕ ಯಾವ ಇರ್ತಾನೆ ಅದ ಅವನ ಲಕ್ಷಣ ಯಾವಾಗಲೂ ಸ್ವರೂಪವನ್ನ ಲಕ್ಷಿಸಿ ಎಲ್ಲಿ ಅಂತ ಸತ್ಸಂಗಗಳು ನಡೆದಿರ್ತಾವೆ ಅಲ್ಲಿ ಅವ ಇರ್ತಾವ ಆ ಸಂಸ್ಕಾರ ಗಟ್ಟಿ ಮಾಡ್ಕೋಬೇಕನ್ನೋ ನಾವೆಲ್ಲ ಕೇಳೇ ಬಿಡಪ್ಪ ಅಂತ ಮತ್ತು ಈ ಸಂಘದಾಗ ಬೆರ್ತೆ ಅಂದ್ರೆ ಏನು ಅದು ಗಟ್ಟಿ ಆಗ್ಬೇಕಾದ್ರೆ ಜನ್ಮಾಂತರ ಸಂಘಗಳು ತೊಡಬೇಕು ಹೋಗ್ಲಿ ಇದ್ರಾಗ ಪ್ರಾಣ ಅನ್ನೋ ಕೆಲಸ ಪ್ರಾಣ ಹೋಗ್ತೈತಿ ಅಂದ್ರೆ ಅವ ಸಂಘ ಬಿಡುದಿಲ್ಲ ನಾವು ಈ ಜಡಬುದ್ಧಿ ಜಡ ಸಂಘದಾಗ ಅವ್ ಬೆರೆಯುದನೇ ಇಲ್ಲ ನೋಡ್ರಿ ನೀವು ಮಹಾತ್ಮರ ನೋಡ್ರಿ ನೀವು ಒಟ್ಟ ಎಲ್ಲಾರ ಬೆರ್ತಾರ ಜನಸಂಘ ಪರಕದೊಳಗೆ ಎಲ್ಲಾರ ಅದಾರ ತನ್ನಂಗ ಮಾಡ್ಕೊಂಡ್ ಬಿಡ್ತೈತ್ರಿ ಅದ ಪರಿಸರ ಅದ ಅದು
ಬಹಳ ಕಠಿಣ ಐತಿ ಅದನ್ನ ಸಾಧಿಸ್ಬೇಕಾತಂದ್ರ ನಾವು ಉಂಡ ನೀರು ಉಗುಳದಾಗ ಅವ್ರ ಸಂಘದಾಗ ಬೆರ್ತ್ ಬಿಡ್ತೇವೆ. ಇದ ಜೀವನ, ಇದ ಸುಖರೂಪ ಅಂತ ಎಲ್ಲಿ ಹೇಳ್ಬೇಕು? ನಿಜವಾಗಿ ಇದನ್ನು ಹೊಂದಬೇಕನ್ನ ನಾವು ಯಾವ ಸಂಘನೂ ಜಗತ್ತಿನ ಬಡವಿ ಬೇಡಪ್ಪ. ಅಜ್ಞಾನಿಗಳ ಸಂಘ, ಮೂರ್ಖ ಜನರ ಸಮೂಹ ಸಂಘ, ಅದರಿಂದ ಅವನು ದೂರ ಇರ್ತಾನ. ಏನ್ ವಿಷಯದ ಆಶಯ ಏನ್ ಮಾಡ್ತೈತಿ? ವೈರತ್ವಕ್ಕೆ ಕಾರಣ ಆಕೈತಿ ಅದು. ವೈರತ್ವ ಏನೈತಿ? ಜನ್ಮ ಜನ್ಮಾಂತರ ಇರ್ತೈತಿ ಅದು. ಎಲ್ಲರೂ ಕೂಡ ವೈರತ್ವ ಇಲ್ಲದೆ ಇರ್ಬೇಕಾತಂದ್ರೆ ವಿಷಯದ ವ್ಯಾಮೋಹ ಕೈ ಬಿಟ್ಟಾಗ ಬರ್ತೈತಿ. ಎಲ್ಲರೊಡನೆ ವೈರವಿಲ್ಲದೆ ಕೂರ್ಪುದೇ ಚಂದ ಅಂದ್ರೆ ಬಾಳ್ಯಾಗ ಆಸಕ್ತಿ ಐತಿ ಅಂದ್ರೆ ಬಾಳ್ಯದಾಗ ವೈರತ್ವ ಬರುದು. ನಾವು ಏನ್ ವಿಷಯಾದಿಗಳಲ್ಲಿ ರಾಗ ಬುದ್ಧಿ ಹೋದಾಗ ವೈರತ್ವ ಹೋಗೈತಿ. ಅದ್ರಾಗ ಇಟ್ಕೊಂಡ್ ಕುಂತಿಯಲ್ಲ ಅವು ಸುಖ ಕೊಡ್ತಾವಂತ, ಅದಕ್ಕೆ ವೈರತ್ವ ಬರುದು. ನಾವು ಎಲ್ಲರೊಡನೆ ವೈರವಿಲ್ಲದೆ ಕೂರ್ಪದೆ ಚಂದ ಮಾತಾಡಕ್ ಬಂತಿ. ಹಂಗಿರ್ಬೇಕಾತಂದ್ರ ವಿಷಯದಲ್ಲಿ ಆಸಕ್ತಿ ತೆಗೆದು ಹಾಕಿದಾಗ ಬರ್ತೈತಿ ಅದು. ಅದಕ್ಕೆ ಮಹಾತ್ಮರು ಎಲ್ಲರೂ ಕೂಡ ಯಾರು ಕೂಡ ವೈರತ್ವ ಮಾಡ್ಬೇಕು. ವಿಷಯದ ಆಶೆಯನ್ನು ಕಳ್ಕೊಂಡವು. ಎಲ್ಲಿವರೆಗೆ ವಿಷಯ ಅವಲಂಬನ ಇರ್ತೈತಿ ಅಲ್ಲಿ ತನಕ ಸಮಾಧಾನ ಶಾಂತಿ ನಿಮಗೆ ಸಿಗುವುದಿಲ್ಲ. ವಿಷಯದಿಂದ ವಿರಕ್ತಿಯನ್ನು ಹೊಂದಿದಾಗ ನಿಮ್ಗೆ ನೆಮ್ಮದಿ. ಏನ್ ತ್ಯಾಗ, ಅದಕ್ಕೆ ವಿರಕ್ತಿ ಅಂತ. ತೊರೆ ವಿಷಯವನ್ನು ಅಂದ್ರೆ ವೈರಾಗ್ಯವನ್ನು ಹೊಂದುವಂತ. ಅದಕ್ಕೆ ಒತ್ತು ಕೊಟ್ಟು ಹೇಳ್ಯಾರಿಲ್ಲ ಅವರು. ದೌಡ ತೀವ್ರ ವೈರಾಗ್ಯವನ್ನು ಹೊಂದು ಬಿಡದನ. ವಿಷಯ ಚಿಂತನೆಯನ್ನು ಕೈ ಬಿಡಪ್ಪ, ಬಾಳೆ ಚಿಂತನೆ ಕೈ ಬಿಡವ, ಅಂದಾಗ ನೀನು ಉದ್ಧಾರ ಆಕೈತಿ. ತೊರೆದು ನಿರ್ವಿಷಯದೊಳು ಕರಿಗೊಂಡು ನಿಲ್ಲಿ ನೀನೇ ಸುಖಿಯಪ್ಪೆ ಅಂತ. ಸುಖಿಗಳಾದವರೆಲ್ಲ ಅದನ್ನ ನೆಲ ಮೇಲೆ ಜಾಗೃತಗೊಳಿಸ್ಕೊಂತ ಬೆನ್ನು ಹತ್ತು ಬಿಡದನಂತ ಬಿಟ್ರೆ ನೀನು ಉದ್ಧಾರ ಆಕೈತಿ ನೋಡು. ವಿಷಯ ಚಿಂತನೆಯನ್ನ ಯಾವಾಗ ಕೈ ಬಿಡ್ತೀಯ ಅವಾಗ ನಿನಗೆ ಇದರ ಅನುಭವ ಮಾಡ್ಕೊಳಕ್. ನೀ ಹೊರಗೆಲ್ಲ ಬಿಟ್ಟು ಒಳಗೆ ಅದನ್ನ ಮಾಡ್ಕೊತ ಕುಂತ್ರೆ ಅದು ಉಪಯೋಗ. ಹೊರಗೆಲ್ಲ ಬಿಟ್ಟಾನಂದ್ರು ಮಂದಿ ಮುಂದೆ ಬಿಟ್ಟೇನ ತೋರಿಸ್ತೀವಿ, ಒಳಗೆಲ್ಲ ಅದನ್ನ ಮಾಡಿ ಅದರಿಂದ ಏನು ನೀನ್ ನೆಮ್ಮದಿ ಹಾಳು ಮಾಡ್ತೀವಿ. ಬಿಟ್ಟೈತಿ ಅನ್ನೋದ್ರ ಗೊತ್ತೇನಪ್ಪಾ ಅಂದ್ರ ಅವ ಅದರ ಅನುಭವ ಮಾಡ್ತಾನ. ಆನಂದದ ಅನುಭವ ಆ ಸೂತ್ರ ಹತ್ತೈತಿ. ಬಿಡು ಬಿಡು ಪುರುಷತ್ಲೆ ಹತ್ತೈತಿ. ಉದ್ರಿ ಅಲ್ಲಿದ ರೋಕಡಿ ಸದ್ಯ ಬಿಟ್ಟಾನ ಅನ್ನೋದ್ರ ಗೊತ್ತೇನಪ್ಪಾ ಅಂದ್ರ ಆನಂದದ ಭಾವದಾಗ ಇರ್ತ. ಅನುಭವ ಮಾಡ್ತಿರ್ತಾನ. ಆನಂದದ ಅನುಭವದ ಬಿಟ್ಟು ಕೂಡ್ಲೆ ಬರ್ತೈತಿ ಅದು. ಬಿಡು. ಜನಕ ಮಹಾರಾಜನಿಗೆ ಅಷ್ಟಾವಕ್ರಮಗಳು ಬಿಟ್ಟಾಗ ಬಿಟ್ಟೆ ಅಂದವ. ಬಿಟ್ಟೆ ಅಂದ ಕೂಡಲೇ ಅವಾಗ ಅನುಭವ ಬಂತು ಜನಕ ಮಹಾರಾಜ. ಹಂಗ ನಮಗ ಬಿಡ್ಬೇಕು ಅನ್ಕೊಂತ ಕೇಳ್ಕೊಂತಾನೆ ಇದೇವು. ಇನ್ನೊಬ್ರಿಗೆ ಹೇಳ್ತೇವಿ ನಾವು ಬಿಡ್ಬೇಕು ಅನ್ನೋದ್ರೊಳಗೆ ಅದೇವಿ. ಬಿಟ್ಟೇವನು ಬಿಟ್ಟೇನನ್ನೋದನ್ನ ಹಿಡ್ಕೊಂಡು ಕುಂತೀನಿ. ಬಿಟ್ಟೇನಂದರು ಬಿಡದಿ ಮಾಯೆ ಅಂತ. ಬಿಟ್ಟೇನನ್ನೋದನ್ನ ಬಿಡು. ಏನ ತ್ಯಜಿಸಿ ತತ್ತೆಜ. ಅದನ್ನ ಬಿಟ್ಟೇನೆ ಎಲ್ಲ ಚಹಾ ಕೊಡೋದು ಬಿಟ್ಟೇನ, ಅದನ್ನ ಬಿಟ್ಟೇನೆ, ಇದನ್ನ ಬಿಟ್ಟೇನೆ ಅನ್ನೋದನ್ನೆಲ್ಲ ನೆನಪು ಮಾಡ್ಕೊಂತ ಕುಂತೀನಿ. ಹೌದಿಲ್ಲ? ಅದನ್ನ ತಿನ್ನೋದಿಲ್ಲ, ಇದನ್ನ ತಿನ್ನೋದಿಲ್ಲ. ಹೌದಿಲ್ಲ? ಇವನ್ನೆಲ್ಲ ನೆನಪು ಮಾಡ್ಕೊಂತ ಬಿಟ್ಟದ್ದನ್ನ ನೆನಪು ಮಾಡ್ಕೊಂತ ಕುಂತೀನಿ. ಅದ್ ನೆನಪಿಗೆ ಸಹಿತ ಬರಬಾರ್ದು. ನನಗೆ ಬಿಟ್ಟೇನನ್ನೋ ಭಾವ ಸಹಿತ ಬಿಟ್ಟಿರು. ಅಂದಾಗ ನಿನಗೆ ಅನುಭವ ಬರ್ತೈತಿ. ಏನ್ ಬಿಟ್ಟೇನನ್ನೋದು ಬಿಡದಿದ್ದರೆ ಬೆಂಬತ್ತಿ ಕಾಡಿತ್ತು ನೋಡ ಅಂತ. ಬಿಟ್ಟೇನನ್ನೋದು ಅಹಂಕಾರ ಬಂದದ್ ನಿನಗ. ಅದ್ರ ಅನ್ನಂಗ ಯಾವ್ದ ನಾ ಹೆಂಗ ಕೇಳಿ ತಿಳಿದೇನೆ, ಎಲ್ಲವನ್ನು ಬಿಟ್ಟೇನೆ ತಿಳಿದೇನಿ ಅನ್ನೋದೊಂದು ಗಟ್ಟಿ ಕುಂತೈತಿ ನಿನಗ. ಬಿಟ್ಟದ್ಯಾವುದು, ಹಿಡಿದದ್ಯಾವುದು, ನೀ ಯಾರು ನೋಡ್ಕೋ. ನಿನ್ನಲ್ಲಿ ಹಿಡಿಯುವಿಕೆ ಬಿಡುವಿಕೆ ಎಲ್ಲೈತಿ. ಅದ ನಿನ್ನ ಧರ್ಮ ಅಲ್ಲದು. ಹಿಡಿದು ಬಿಡುದು ಎಲ್ಲ ಮನಸ್ಸಿಗೆ ಸಂಬಂಧ. ಮನಸ್ಸ ಹಿಡ್ಕೊಂಡೈತಿ, ಮನಸ್ಸ ಬಿಡುದು. ಯಾವ್ದಾರ ಹಿಡಿದಿದ್ದಿತ್ತು, ಯಾವ್ದಾರ ಬಿಟ್ಟಿದ್ದಿತ್ತು ಬಿಡ. ನಾ ಹಿಡಿಯವನಲ್ಲ ಬಿಡವನಲ್ಲ. ನನ್ನಲ್ಲಿ ಹಿಡಿಯುವಿಕೆ ಬಿಡುವಿಕೆ ನನ್ನಲ್ಲಿ ಇಲ್ಲದು. ನನಗೆ ಗಣ್ಯವಾಗಿದ್ದುದ್ರೊಳಗದ. ಯಾವ್ದು ಹಿಡಿದದ್ದು ಯಾವುದು, ಬಿಟ್ಟದ್ದು ಯಾವುದು, ನೀ ಯಾರು ಮೊದಲೇ ಈ ಬಗ್ಗೆ ವಿಚಾರ ಮಾಡಿ ನೋಡಿ.
ಹಿಡಿದಿದ್ದ ನಾನು ಅನ್ನೋದು ಅಹಂಕಾರ ಬಂತು, ಬಿಟ್ಟದ್ದ ನಾನು ಅನ್ನೋದು ಅಹಂಕಾರ ಬಂತು ನಿನಗೆ. ಬಿಟ್ಟದ್ದು ನಾನಲ್ಲ, ಹಿಡಿದದ್ದು ನಾನಲ್ಲ. ಯಾವ್ದಾರ ಹಿಡಿದಿದ್ದಿತ್ತು, ಯಾವ್ದಾರ ಬಿಟ್ಟಿದ್ದಿತ್ತು ಕೂಡ ನಮ್ಗೆ ಅದು ಹಿಡಿಯುವ ಮೋಹಕವಿಲ್ಲ, ಬಿಡುವ ಬಾಧಕವಿಲ್ಲ, ಪಡೆಯಿಲ್ಲ ಪಟ್ಟಾಂತರವಿಲ್ಲ, ಎಂದೆಂದು ಪರಿಪೂರ್ಣ ಪೂರ್ಣ ಸ್ಥಿತಿಯೊಳಗೆ ಈ ಭಾವ ಇಲ್ಲ. ಏನ್ ಮದ್ವಿ ಮುಂಜಿ ಮಾಡ್ಕೊಂಡು ಮಕ್ಕಳು ಮರಿ ಮಾಡಿ ಯಾಕ್ರಿ ಉಂಡು ತಿಂದು ಸುಖ ಹೊಂತೇನಂತ ಭ್ರಾಂತಿ ಆಗೈತಿ ನಿನಗೆ. ಅದು ಪ್ರಾರಬ್ಧಕ್ಕೆ ಅನುಸಾರ ಆದ್ರ ಅತಿ ಆಗದಿದ್ರಿಲ್ಲ, ಹಾದಿ ಮ್ಯಾಗಿನ ಕೆಲಸ ಅಂತ ತಿಳ್ಕೊಂಡು ಮೊದಲು ನೀನ್ ಕೆಲಸ ಮಾಡ್ಕೋರು. ನಿನ್ಗಿತ್ತಂದ್ರೆ ಬಿಡುದಿಲ್ಲ ಅದ್ ನಿನ್ಗೆ. ಯಾಕ್ರಿ ಅವು ಹುಡುಕಿಯಾಡಿ ಕೂಡ್ತಾವ ನಿನ್ಗಿಲ್ಲ ಅಲ್ಲಿ. ಇರ್ಲಿಲ್ಲ ಅಂದ್ರೆ ನಿನಗೆ ಬೇಕಂದ್ರೂ ಸಿಗುದು ನಿನ್ಗೆ. ಬೇಕಂದ್ರು ನನಗೆ ಸಿಗುದಿಲ್ಲ. ಇತ್ತಂದ್ರೆ ಬೆಣ್ಣ ಹತ್ತಿ ಬರ್ತೈತಿ. ಏನ್ ಎಷ್ಟು ಹುಡುಕಿಯಾಡ್ರು ಸಿಗುದಿಲ್ಲ. ಇತ್ತಂದ್ರೆ ಹೆಂಗಾರ ಬಂದ್ ಜಮಾ ಆಕೈತಿ, ಕೂಡ್ತೈತಿ ಅದು. ಹೌದಿಲ್ಲ? ಏನ್ ಕವಿಷದ್ ಮಲ್ಲಪ್ಪನವ್ರು ಇದ್ರಂತ ಇಲ್ಲಿ. ಅವ್ರ ಕನ್ಯಾ ನೋಡಾಕ ಹುಡುಕಿಯಾಡಿ ಎಲ್ಲರಿಗೂ ಸಾಕಾತಂತ. ಏನ್ಪಾ ನಿನ್ನ ನಶೀಬದಾಗ ಇಲ್ಲಿ ಬಿಡು, ಕನ್ಯಾನಾಗ ಇಲ್ಲಿ ಬಿಡು. ನಿಮ್ಮ ಪ್ರಡ ಅಂತಲ್ಲಿ ಅದ ಹೋಗು ನಡಿ ಅಂತ ಕರ್ಕೊಂಡ್ ಬಾದ ಅಂತ ಅಲ್ಲಿ ಉಂಕಿ ಹೊಡಿತಿದ್ಲಂತ. ಎಷ್ಟು ಹುಡುಕ್ಬೇಕ ನಿನ್ನ ಅನ್ನಸ್ತಾವ. ಹೌದಲ್ಲ ಮರ ಅಂತ. ನಡಿ ಹೋಗು ನಿನ್ನ ಹೌದಲ್ಲ ಮರ ನೆನಪಾದಂತ ಹೋಗ ನಡಿ ಹಂಗಾರ. ಹಿಂಗ ಅಕ್ಕ ಯಾವರ ಹಜಾರ ಹೇಳ್ತಿದ್ರಿ ಇದನ್ನ. ಅಕ್ಕಿ ಸಿದ್ಧಿ ಪುರುಷ, ಇವನು ಸಿದ್ಧಿ ಪುರುಷ. ಏನಾದ್ರು ಮಾಡುವಾಗ ಅದನ್ನ ತೊಂಬಾರ ಅಂತಂದ್ರ ಹಿಂಗ್ ಕುಟ್ಟುವಾಗ ಸಹಿತ ಒಣಕಿ ಅಲ್ಲೇ ನಿಂದಿರ್ಬೇಕಂದ್ ಇಲ್ಲೇ ನಿಂದ್ರನಿ. ಅಷ್ಟ ಅಜ್ಞಾಧಾರಕ್ಕೆ ಅದ್ ನಾವ್ ಬಂದಿಂದ ಬರ್ಮುಟ ನಿಂದಿರ್ಸ್ತಿದ್ಲ ಅಂತ ಒಣಕಿ ಹಂಗ ನಿಂದಿರ್ತೈತಿ. ಆಕೈತೆ ನಮ್ಗೆ ಅದನ್ನ ಹಂಗ ನಿಂದ್ರಿಸಿ ಅವ್ನ್ ಏನ್ ಹೇಳ್ತಾನ ಅಷ್ಟ ಅಜ್ಞಾಧಾರಗಳು. ಸಿಗಬೇಕಲ್ಲ ಅಂತವ್ರು. ಅದು ಅವ್ರವ್ರ ಕರ್ಮ ಸಂಯೋಗದಿಂದ ಸಿಗ್ತಾವಲ್ಲ. ಇವ್ರು ಬಾಳ ಶನಿಯಾರ ಅದಾರ ಅಂತೇಳಿ ಯಾರ ಜಗಳ ಬಗೆಹರ್ಸಕ್ ಹೋದ್ರ ಮೊದಲು ತಾವು ಜಗಳಾಡಕ್ ನಿಂದಿರ್ತಿದ್ರಂತ. ಶುರು ಹಚ್ಗೋನ್ ಬಂದ್ರ ಅವ್ರ ಅಂದ ನ್ಯಾಯ ಗಂಡ ಐತಿ ಹೊಡೆದಾಟ ಬಂದವು, ತಾವು ಬಗೆಹರ್ಸಕ್ ಹೋದ ತಾವು ಹೊಡೆದಾಡಕೈತಿ ಬಿಡ, ಇವ್ರು ಬಂದ್ ಬಿಡಿಸ್ಬೇಕ ಅವ್ರನ್ನ. ನಾವು ಚಲೋ ಬಿಡಂತ ಖುಷಿಯಾಗಿ ಹೋಗೋಮರ ಅವ್ರದ್ ನಾವ್ ಬಿಡಿಸಿ ಬಂದೀವಿ ಅಂತೇಳಿ ತಾವು ಸುತ್ತ ಆಗ್ಬೇಕ ಅವ್. ಹಿಂಗ ಮಾಡ್ತಿದ್ರಂತವು. ಕವಿಸಿದ್ ಮಲ್ಲಪ್ಪನವ್ ಇಲ್ಲೇ ಇರತ್ತ ರಾಮದುರ್ಗ ದಾಟಿ ಇದೈತಲ್ಲ ಅಲ್ಲಿ ಕ್ವಾಟೆ ಐತಿ ನೋಡೋದು. ಅಲ್ಲಿ ಆಗಿ ಹೋಗ್ಯಾರಂತ ಮಹಾತ್ಮರು ಕೂಡ. ಅದಕ್ಕೆ ಮದ್ವಿ ಪ್ರಾರಬ್ಧ ಕಂಡು ಮಕ್ಕಳು ಮರಿ ಮಕ್ಕಳಿಲ್ದವ್ರು ಪುಣ್ಯವಾನ್ರು ಅಂತಿದ್ರು. ಅದು ಹೌದಿಲ್ಲ? ಮಕ್ಕಳಿದ್ರೆ ನಾವು ಸುಖ ಸಿಗ್ತೈತೆ ಅಂತ ಭ್ರಮ ಆಗೈತೆ. ಮಕ್ಕಳೇನಾರ ಸುಖ ಕೊಡ್ತಾವ? ತಿಂಡಿಯಾಗ ಹುಟ್ಟಿದ ಮಕ್ಕಳು ಸುಖ ಕೊಡ್ತಾವ? ಭ್ರಮ ಆಗೈತೆ ನನಗೆ. ತಮ್ಮ ಸುಖಕ್ಕಾಗಿ ಕುಡಿಯವ ಅವೆಲ್ಲ. ಅವ ನಾಳೆ ನಿನಗೆ ಇಕ್ಲಕ್ಕವ. ಮಕ್ಕಳು ಮರಿಗೆ ಆಸ್ತಿ ಮಾಡಿ ಇಡಬಾರ್ದು ಅಂತಿದ್ರಂತ ಅವ್ರು. ನೀನು ಅದ್ರಾಗ ಜಮಾ ಹಾಕಿ ಅಂತ ದುಷ್ಟ ಮಕ್ಕಳು ಹುಟ್ಟಿದ್ರ ಅಂದ್ರ ಅವಾಗ ಮಾಡಿಟ್ಟೆ ಅಂದ್ರ ಅವ್ರು ಮಾಡಿದ ಫಲ ನಿನಗೂ ಬರ್ತದೆ. ಬೇಕಾದ್ರೆ ಮಾಡ್ಕೋತಾರ ಅವ್ರು.
ಅದ್ರ ಗೊಡವೆ ಇದಕ್ಕೆ ನಿನಗೆ ಅದಕ್ಕೂ ಅವ್ರ ಚಿಂತೆ. ಯಾರ ಬಗ್ಗೆನೂ ನೀ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಆತ್ಮಚಿಂತನ ಮಾಡ್ಕೋದು ಒಂದ, ನೀನ್ ಯಾರು, ನಿನ್ನ ನಿಜ ಸ್ವರೂಪ ಏನು ತಿಳ್ಕೊಳ್ಳೋದು ಒಂದ ನಿನ್ನ ಕರ್ತವ್ಯ ಹೊರತು ಹಂಗಾತಿ ನನಗೆ ಹಿಂಗಾತಿ ಅವ ಮಾಡಿ ಯಾಕೆ ಹಂಗಾಗೈತಿ ಅಂದ್ರೆ ಕರ್ಮ ಹೆಂಗಿರ್ತೈತಿ ಹೆಂಗ್ ನಡಿತೈತಿ ಅದ್ರ ಬಗ್ಗೆ ಆಗ್ತಿದೆ ಚಿಂತೆ ಮಾಡ್ತೀವಿ. ಬೇರೆ ಪರಿಹಾರ ಅದಕ್ಕಿಲ್ಲ. ಮಾಡಿದ ಕರ್ಮ ಊಟ ಮಾಡೋದು ನಾವು. ಒಬ್ರಂತೆ ಒಬ್ರಿಲ್ಲ, ಹೌದಿಲ್ಲ? ಒಂದ ಹೊಟ್ಟೆ ಹುಟ್ಟಿದವ್ರ ಭಿನ್ನ ಭಿನ್ನ ಮನಿ. ಯಾಕ್ರಿ? ಪ್ರಾರಬ್ಧ ವೈಚಿತ್ರ್ಯದಿಂದ ನಮ್ಮನು ಮನಿ ಹಾಕವು. ಏನ್ ಸ್ವರೂಪವನ್ನು ಬಿಟ್ಟು ಹೊರಗಿನ ಯಾವ ವಸ್ತುಗಳನ್ನು ನೀವು ಅವಲಂಬಿಸಿದ್ರು ಸಿದ್ಧನ ಲಕ್ಷಣಗಳು ಬರಲಾರದು. ಹೌದು. ಅಪ್ಪ ಅವ್ರು ತಮ್ಮೊಳಗೂ ತಾವು ಆನಂದವನ್ನು ಹೊಂದಿದ್ರು, ಏನು ಹೊರಗಿನ ಗದ್ರಕ್ ಬಿದ್ರು. PN ಪೆಟ್ಟಿಗೆ ಬರ್ಸಾಕದು ಕಲ್ತ್ರು ನಾವು. ಯಾಕ್ರಿ? ಮತ್ತೇನಾರ ಕಲಿಯಾಕ ಅಡ್ಡಾಡಿದ್ರ ನಾವು? ಅದನ್ನ ಒಂದು ಬಿಟ್ಟು ಸ್ವರೂಪಾನುಸಂಧಾನವನ್ನು ಮಾಡೋದು ಬಿಟ್ಟು ಮತ್ತೇನಾರ ಮಾಡಿದ್ರ ನಾವು? ಪೆಟ್ಟಿಗೆ ಟಬಲ ಬರ್ಸಕ್ ಕಲ್ತ್ರ ನಾವು? ಶಿಷ್ಯರನ್ನ ಅವ್ರು ಏನ್ ಮಾಡಾಕ್ತಿರಿ ನೋಡ್ಕೊಳ್ಳಿ ನೀವು. ಪೆಟ್ಟಿಗೆ ಬಾರ್ಸಕ್ ಕಲ್ತ್ ಬಿಡುದು ಅಂದಾಗ ಮೂಲ ವಿದ್ಯಾ ಅಂತ ಸಂಗೀತ. ಹೌದಿಲ್ಲ? ನಡಬರ್ಕ ಬಂದದ್ದು ಅದು, ನಡಬರ್ಕ ಹೋಗುದು. ಏನ್ ಮಂದಿ ಕೂಡ್ಸಾಕ್ ಮಾಡೋದು ಹೌದಿಲ್ಲ? ಸಪ್ಳ ಅದನ್ನ ಕಲ್ಕೊಂಡ್ರ ಆಕೈತಿ ಅಂತ. ಎದಕ್ ಬೇಕಾಗಿತ್ತು? ಹೌದಿಲ್ಲ? ನಾದ ಬ್ರಹ್ಮ ಅಲ್ಲ, ನಾದಾತೀತದ. ಏನ್ ಅದ್ರ ಬೆನ್ ಹತ್ತಿದವ್ರು ಏನಾಗ್ಯಾರ ನೋಡ್ಕೊ. ನಾದದ ಬೆನ್ ಹತ್ತಿದವ ಹಂಗೆ ತಿರುಗು ಪಳೆ ಬರೋದು ಜನ್ಮ ಜನ್ಮ ಅಂತ. ಕೊರಕತ್ತಿಗತಿ ಒದರ್ಕೊಂತ ಹಾಡೋದು ಬಾರ್ಸೋದು. ಹೌದಿಲ್ಲ? ಹಂಗ ಚಂಡ್ ಹಾಕಿ ಕುಣಿತಿರ್ತಾನ ಹಂಗ. ಅದ ಮಬ್ಬುನ್ಯಾಗ ಹಾಕ್ರಿ ತೊಗೊಂಡ್ಬಿಟ್ಟಿರ್ತೈತಿ. ಅದ ಒಂದು ಇದಾಗ್ಬಿಡ್ತೈತಿ. ಹಂಗ ಕುಣಿತಿರ್ತಾವ ಹಂಗ ಸಪ್ಪಳಕ್. ಹಂಗ ನಾದಕ್ ಮಳ್ಳಾಗ್ಲಿ ಇದ್ದವ್ರು ಯಾರ್ದಾರ ಈ ಜಗತ್ನೊಳಗೆ? ಹೌದೌದು. ನಾದಕ್ಕೆ ಎಲ್ಲಾ ಪ್ರಾಣಿಗಳು ಮಳ್ಳಕ್ಕವು. ನಾದಕ್ಕೆ ಮಳ್ಳಾಗ್ಲಿ ಇದ್ದವ ಜ್ಞಾನಿ ಒಬ್ಬವ ಹುಚ್ಚ. ಅದಕ್ಕೇನು ಅದ ಇದು ಇರುದಿಲ್ಲ. ಏನ್ ಬೇಕಾದಂತ ಗಾಯನ ಐತಿ ಅಂದ್ರೆ ಸುಧಾ ಅದ್ರ ಕಡೆ ಹೊಳೆ ನೋಡಿ. ಇದು ಆಹಾ ಅಂತೈತಿ, ಬಾಯಿ ತೆಗಿತೈತಿ. ಹಂಗ ಕೈ ಕಾಲು ಕುಣ್ಸಾಕ್ ಚಲೋ ಮಾಡ್ತೈತಿ. ಹೌದಿಲ್ಲ? ಸಪ್ಳ ಕೇಳಿದ ಕೂಲೆ ನೋಡ್ರಿ ನೀವು. ಅವೆಲ್ಲ ನಾದ ಕುಣಿ ಕೂಲೆ ಹಂಗ ಡಿಸ್ಕೋ ಹೊಡ್ಯಾಕ್ ಚಲೋ ಆಕಾರಿಲ್ಲ. DJ ಹಚ್ಚಿದ ಕೂಲೆ ಕುಣ್ಯಾಕ್ ಚಲೋ ಆಕಾರಿಲ್ಲ. ಕೈ ಕುಣತ ಕಾಲ್ ಕುಣತ ಅವೆಲ್ಲ ಚಲೋ ಆಕಾವ. ಎಲ್ಲ ಚಲೋ ಚಲೋ ಡಿಸ್ಕ್ ಹೊಡದಂಗ ಹಂಗ ಕುಣ್ಯಾಕ್ ಚಲೋ ಆಕಾವು. ಗೋಂಬಿ ಯಾಕ್ರಿ? ಸಪ್ಪಳ ಮಾಡಿದ ಕೂಲೆ ಗೋಂಬಿ ಕುಣ್ಯಾಕ್ ಚಲೋ ಅದು ಇವು. ಹಂಗವ ಅದಕ್ಕೆ ಮಳ್ಳಾಗುದಿಲ್ಲ ಅಂತ. ಏನ್ ತಿಳ್ದಾವ? ಯಾವುದೇ ಇಂದ್ರಿಯ ಸಂಪರ್ಕ ಹೋಗಕ್ಕೆ ಪಸಿಗೆ ಬೀಳೆ ಇದ್ದಾವ ಯಾವ್ದಾನ ಹೇಳಿ. ರುಚಿಗೆ ಬೀಳ್ತಿ, ಗಾಯನಕ್ಕೆ ಬೀಳ್ತಿ, ವಾಸನೆಗೆ ಬೀಳ್ತಿ, ಸ್ಪರ್ಶಕ್ಕೆ ಬೀಳ್ತಿ. ಅದಿಲ್ಲ? ಎಲ್ಲದಕ್ಕೂ ಬೀಳ್ತಿ ಇಲ್ಲ ನೀವು? ಗಾಯನ ಇವೆಲ್ಲ ಇಂದ್ರಿಯಗಳ ಸಂಪರ್ಕ ಹೋಗಬೇಕು. ಪಸಿಗೆ ಬೀಳೆ ಇದ್ದವ್ರು ಯಾರ್ದ? ಎಲ್ಲಿ ಒಬ್ಬ ಕೋಟಿ ಕೋಟಿ ಜನಗಳಲ್ಲಿ ಒಬ್ಬ ಯಥಾರ್ಥ ಜ್ಞಾನ ಮಾಡ್ಕೊಂಡವ. ಇಂದ್ರಿಯಗಳ ಗೋಚರ, ಮನುಷ್ಯ ಗೋಚರ ಆಗೋದು, ಇಂದ್ರಿಯಗಳ ಗೋಚರ ಆಗೋ ಇದಕ್ಕೆಲ್ಲ ಪಸಿಗೆ ಬೀಳೋದಲ್ಲ. ಏನ್ ಅವನು ನಿಜದ ಎಚ್ಚರಿಕೆಯನ್ನು ಮಾಡ್ಕೊಂಡಿರ್ತಾನೆ. ಈ ಎಚ್ಚರ ನೀ ಮಾಡ್ಕೊಳ್ಳಿಲ್ಲ ಅಂದ್ರೆ ಇದ್ರ ಬೆನ್ನ ಹತ್ತಿ ತಿರುಗುದಕ್ಕೈತಿ. ಅದ್ರಾಗ ಪ್ರೀತಿ ಎದ್ರಾಗ ಪ್ರೀತಿ ಇರ್ತೈತಿ, ಅಲ್ಲಿ ಜನ್ಮ ಬರ್ತದೆ. ಮತ್ತೆ ಜನ್ಮ ಜನ್ಮ ಅಂತ ಯಾಕೆ ಬರ್ತೈತಿ ಅಂದ್ರೆ ಅದ್ರ ಮ್ಯಾಗ ಪ್ರೀತಿ. ಏನ್ ಆ ಇಂದ್ರಿಯ ಯಾವ ಇಂದ್ರಿಯ ಸಂಪರ್ಕ ಭೋಗದಾಗ ಪ್ರೀತಿ ಇರ್ತೈತಿ, ಅಲ್ಲಿ ಜನ್ಮ ತಾಳ್ಬೇಕಾಗೈತಿ. ವೃತ್ತಿಯು ನಿರ್ಗುಣ ಸ್ವರೂಪದಲ್ಲಿ ತಲ್ಲೀನವಾಗಿರುವುದೇ ಅಭ್ಯಾಸದ ಶಿರೋರತ್ನವಿರುತ್ತದೆ. ಎಲ್ಲಾ ಬಿಟ್ಟು ಇರಾಕೈತಪ್ಪ ಇವನು ಇಂದ್ರಿ ಚಟಕ್ ಬಿದ್ದ ಮ್ಯಾಗ ಒಂದಿಟ್ ನೋಡೇ ಬಿಡು ತಡೀರಿ, ಅದರ ರುಚಿ ಅಂತ ಅನ್ನೋದಿಲ್ಲ. ನೋಡಾಕ್ ಹೋಗಿ ಮತ್ತೆ ಬಸಿಗೆ ಬೀಳ್ತೀನಿ.
ಮತ್ತೆ ಅದರ ರುಚಿ ನೋಡಕ್ ಹೋದೆ ಅಂದ್ರೆ ಹೋತದ. ಮತ್ತೆ ಹುಚ್ಚು ಕೋಡಿ ಅದರಾಗ ಸುಖ ಭಾವಿಸತ್ತಿತ್ತು. ಇಂದ್ರಿಯ ಸಂಪರ್ಕ ಹೋಗ ನಾದ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳಲ್ಲಿ ಸುಖ ಭಾವಿಸಕ್ಕೆ. ಒಳಗಿತ್ತಂದ್ರೆ ಬಿಡುದಿಲ್ರಿ ಅದು ವಾಸನ. ಎಳ್ಕೊಂಡ್ ಅಂತ ಕರ್ಮಗಳನ್ನ ಮಾಡ್ಲಿಕ್ಕೆ ವಾಸನೆಗನುಸಾರವಾಗಿ ಕರ್ಮಗಳನ್ನ ಮಾಡೇ ತೀರ್ತೀನಿ. ಮಾಡಿದ್ಮ್ಯಾಗ ಅಂತ ಜನ್ಮಗಳನ್ನ ನೀವು ಹೊಂದೇ ತೀರ್ಬೇಕು. ಅದಕ್ಕೆ ವಾಸನೆಗಳನ್ನ ಸಮೂಲವಾಗಿ ನಾಶ ಮಾಡ್ಕೊ. ನಮಗ ಗೊತ್ತವು ಯಾರ್ಯಾರಿಗೆ ಯಾವ ವಾಸನ ಯಾವ ವಿಷಯದಲ್ಲಿ ಪ್ರೀತಿ ಐತಿ ಅನ್ನೋದು. ಒಬ್ಬೊಬ್ರು ತಿನ್ನೋದ್ರಾಗ ಸುಖ, ನೋಡುವುದ್ರಾಗ ಸುಖ, ಗಾಯನದೊಳಗೆ ಹಾಡೋದು ಬಾರಿಸೋದ್ರಾಗ, ಈ ವಾಸನೆ ಸೇಂಟ್ ನಮೂನಿ ಮಾಡೋದು, ಸ್ಪರ್ಶದೊಳಗೆ ಸುಖ ಅಂತ. ಒಂದೊಂದು ಇಂದ್ರಿಯ ಚಟಕ್ ಬಿದ್ದ ಒಂದೊಂದು ಶರೀರ ಹಾಳು ಮಾಡೋದು. ಎಲ್ಲಾ ಇಂದ್ರಿಯ ಚಟದ ವ್ಯಾಮೋಹಕ್ಕೆ ಬಿದ್ದರು ಹೆಂಗ್ ಉಳಿತೀನಿ? ಘಾಸಿ ಆಗದೆ ಎಂತುಳಿವೆ ನೀನು. ಅದು ಇರ್ಲೇ ಅಂತ ನಾವು ಗಾಯನನು ಇರ್ಲೇ, ರೂಪನು ಇರ್ಲೇ. ಯಾಕಂದ್ರೆ ಎಲ್ಲಾ ಮೇಳವಿಸ್ಕೊಂಡು ಹೊಂದ್ಬೇಕಂತ ಅನ್ಸು. ತಿನ್ನೋ ರುಚಿನೂ ಇರ್ಲೇ. ಇವನ್ನೆಲ್ಲಾ ಬಿಟ್ಟು ಹೆಂಗಿರುದ್ರಿ ಅಂತ ನಾವು ಅದನ್ನ ಅವಲಂಬನೆ ಮಾಡೋ. ಏನು ಚಿತ್ರದಾನಪ್ಪ ಇವನ್ನೆಲ್ಲ ಹ್ಯಾಂಗ ಮರ ಇವ್ರಲ್ಲ ತಾಸಿಗೊಮ್ಮೆ ಬೇಕಪ್ಪ ನಮ್ಗೆ ಇವನ್ನೆಲ್ಲ. ಯಾಕ್ರಿ? ಅದು ಬಾಳ್ ಬಂದ್ ಹಾಕಿಲ್ಲ ಮತ್ತೆ ಅದನ್ನ ಹಚ್ಚೋದು. ಸೇದು ಚಟ ಇದ್ದಾವ ಅದು ಆರಾಗೆ ಮತ್ತೆ ಅದಕ್ಕೆ ಹಚ್ಚಿ ಮತ್ತೆ ಸೇರ್ತಾನ ನಾವು ಮೊದಲು. ಮಾಡಿ ಚಟ ಇರ್ತಾವ. ಚೈನ್ ಸ್ಮೋಕ್ ಅಂತ ಮಾಡ್ತಾರಲ್ಲ, ಯಾಕ್ರಿ? ಚೈನ್ ಸ್ಮೋಕರ್ ಅಂತಾರಲ್ಲ. ಅದಕ್ಕೆ ಹೆಚ್ಚು ಮತ್ತೆ ಸೇರ್ತಾನ ಅವಂಗ. ಬೇಕಪ್ಪ ನಮ್ಗೆ ಇವೆಲ್ಲ. ಆದಿನ ಹಾಕೊಂಡ್ ಚಟ ದಿನ ಎಲಿ ಅಡಿಕೆ ಹಿಂಗ ಉಗುಳಿದ ಕೂಲೆ ಮತ್ತೆ ಹಾಕೋತಾನ ನಾವು. ತಂಬಾಕ ಇವನ್ನ ಹಾಕೊಂಡ ಮಕ್ಕೋತಾನ. ರಾತ್ರಿ ಎದ್ದು ಹಾಕೊಂಡ್ ಮಕ್ಕಳವ್ರದಾರೆ ನಾವ್ ನೋಡೇವಿ. ಹಾಕೊಂಡವ್ ನೋಡಿ ರಾತ್ರಿ ಎದ್ದೆ ನಮ್ ಇರ್ಬೇಕ ಹಾಕೋತಿತ್ತ. ಹಾಕೊಂಡದು ಒಗದಿದ್ದನ ಮತ್ತೆ ಹಾಕೊಂಡ್ ಮಕ್ಕೋತಿತ್ತು. ಏನ್ ಮಾಡುದ್ರಿ? ಬಾಯಾಗ ಅದನ್ನ ಇಟ್ಕೊಂಡ್ ಮಕ್ಕೋದು. ಅಂತವ ಬಾಳ ಅದಾವ ಈಗೆಲ್ಲ. ಬಾಯಾಗ ಅದು ಬೇಕು ಅವ್ರಿಗೆ. ಏನ್ ದರ್ಶನ ಅಂದ್ರೆ ಎಲ್ಲಾರ್ಗಿ ಅದು ಒಂದ. ದರ್ಶನ ಅಂದ್ರೆ ತಿಳುವಳಿಕೆ. ಸುದರ್ಶನ ಅಂದ್ರೆ ಬ್ರಹ್ಮಾಕಾರ ವೃತ್ತಿಗಿನ ಸುದರ್ಶನ ಅಂತಾರ. ಏನ್ ವೃತ್ತಿ ಬ್ರಹ್ಮಾಕಾರ ಯಾವಾಗ ಆಯ್ತು ಅವಾಗ ಇವನ ಚಿಂತೆ ಕಡಿತು. ಇದಕ್ಕ ದರ್ಶನ ಅಂತಾರ. ದಾರ್ಶನಿಕರು ಅಂತ ಅವ್ರಿಗೆ ಅಂತಾರ. ಆ ತಿಳುವಳಿಕೆಯನ್ನು ಮಾಡಿಕೊಂಡವ್ರು. ಬ್ರಹ್ಮಾಕಾರ ವೃತ್ತಿ ಉಳ್ಳವ್ರಿಗೆ ದಾರ್ಶನಿಕರು ಅಂದ್ರು. ಪ್ರಾಣಿ ಮಾತ್ರರಿಗೆ ಬೇಕಾದಂತ ಆನಂದಮಯವಾದ ಇರುವಿನ ತಿಳುವಳಿಕೆಗಿನ ದರ್ಶನ ಅಂತ ಕರೀತಾರೆ. ಈ ದೃಶ್ಯ ಪದಾರ್ಥಗಳ ಬಗ್ಗೆ ಎಷ್ಟೇ ಜ್ಞಾನ ಮಾಡಿಕೊಂಡಾಗೆ ಅದು ಕೂಡ ಅವು ನಿನ್ನ ದುಃಖವನ್ನು ನಿವಾರಣೆ ಮಾಡಲಾರ. ದುಃಖ ನಿವಾರಣೆ ಆಗ್ಬೇಕಾಯ್ತಂದ್ರೆ ಅದು ಒಂದ ಸಾಧನ. ನಿನ್ನ ನಿಜವನ್ನು ನೀ ತಿಳ್ಕೊತ ವೃತ್ತಿ ನೀ ಏನು ಆನಂದದ ಆಕಾರ ಬ್ರಹ್ಮಾಕಾರ ವೃತ್ತಿ ಆದಾಗ ಅದರ ಅನುಭವ ನಿನಗೆ ದುಃಖರಹಿತ ಆಗಿರ್ಲಿಕ್ಕೆ ಬರ್ತೈತಿ. ರಾಗ ದ್ವೇಷ ಎದರ ಸಂಬಂಧ? ವಿಷಯ ಸಂಬಂಧದಲ್ಲಿ. ಅದಕ್ಕೆ ರಾಗ ದ್ವೇಷ ಅದಕ್ಕೆ ಕಾರಣ, ದ್ವೇಷಕ್ಕೆ ಕಾರಣ ಆದಂತ ವಿಷಯಗಳನ್ನ ಕೈ ಬಿಡೋದು. ರಾಗದ್ವೇಷ ಆತಂದ್ರೆ ಅವು ಅದ್ರ ವಶವರ್ತಿ ಹಾಕೊಂಡು ಇಂದ್ರಿಯಗಳ ವಶವರ್ತಿ ಆತಂದ್ರೆ ರಾಗದ್ವೇಷಾದಿಗಳಿರುವನ. ಅದಕ್ಕೆ ರಾಗದ್ವೇಷವು ವಿಮುಕ್ತ ಇಷ್ಟು ವಿಷಯಾನ್ ಇಂದ್ರಿಯಶ್ಚರನ್ ಆತ್ಮವಶ್ಯರ್ ವಿಧೇಯಾತ್ಮ ಪ್ರಸಾದಂ ಮದಿಗಚ್ಚತಿ ಅಂತ. ಆನಂದದ ವಶವರ್ತಿ ಮಾಡ್ಬೇಕ ಹೊರತು ಮನಸ್ಸನ್ನ ಇಂದ್ರಿಯಗಳ ವಶವರ್ತಿ ಮಾಡ್ಕೊಂಡು ಕೂತಂದ್ರೆ ರಾಗದ್ವೇಷಾದಿಗಳ ಕಾಯಂ ಹಂಗೆ ಇರ್ತಾವ. ಅದರಿಂದನ ಜನ್ಮಾಂತರಗಳನ್ನ ಹೊಂದಬೇಕಾಗ್ತದೆ. ಆತ್ಮನ ವಶವರ್ತಿ ಮಾಡಿದಾಗ ರಾಗದ್ವೇಷಾದಿಗಳೆಲ್ಲ ಹೋಗ. ಅದಕ್ಕೆ ಪ್ರಸಾದ ಅಂತಾರ. ರಾಗದ್ವೇಷಾದಿಗಳಿಂದ ಬಿಡುಗಡೆ ಹೊಂದಿ ವಿಷಯ ಮತ್ತು ಇಂದ್ರಿಯಗಳನ್ನ ಆ ಸಂಪರ್ಕದಿಂದ ದೂರಾಗಿ
ಆತ್ಮನ ವಶವರ್ತಿ ಮನಸ್ಸನ್ನು ಮಾಡೋದು. ಪ್ರಸಾದಂ ಅಧಿಗಚ್ಚತಿ ಅಂತ, ಇದಕ್ಕೆ ಪ್ರಸಾದ ಅಂದ್ರೆ ಏನ್? ಮಹಾತ್ಮರು ಇದೇ ಪ್ರಸಾದ ಇಟ್ಟು ಹೋಗ್ಯಾರಲ್ಲಿ, ಇದೇ ಪ್ರಸಾದ ತಗೊಳಕ್ಕೆ ಎಷ್ಟು ಮಂದಿ ತಯಾರಿದ್ದೇವೆ ನಾವು? ಮಹಾತ್ಮರು ಇಟ್ಟವಾದ ಪ್ರಸಾದ ತಗೋದಿಲ್ಲ. ಅವ್ರ ಹೆಸರಿನ ಮ್ಯಾಗ ಮತ್ತು ವಿಷಯಗಳ ಸಂಗ್ರಹ ಮಾಡೋದು, ವಿಷಯಕ್ಕೆ ಹೋಗಿ ಮಾಡೋದು, ಇದ್ರಾಗ ಕಾಲ ಕಳೀಲಿಕ್ಕೆ ಏನ್? ಈ ಪ್ರಸಾದ ನೀವು ತಗೊಂಡ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಆಗ್ತದೆ. ಪ್ರಸಾದೇ ಸರ್ವ ದುಃಖಾನಂ ಹಾನಿರಶೋಪಜಾಯತೆ ಅಂತ ಏನ್? ಅದಕ್ಕೆ ಪ್ರಸಾದ ಅಂದ. ನಿತ್ಯಾನಂದ ಪದವಿಯನ್ನು ಪಡೆದು ಪೂರ್ಣ ಸಮಾಧಾನ ಸ್ಥಿತಿಯನ್ನು ಹೊಂದಿದಂಥವರು ಆಧುನಿಕ ವಿಶ್ವವಿದ್ಯಾಲಯಗಳಲ್ಲಿ ಒಬ್ಬರ ಸಿಗ್ತಾರೆ. ನಾವು ಯಾರದಾರ ಅಂತವ್ರು ಸಿಗವ ಇದ್ರು. ಅಂತವ್ರು ವಿಶ್ವವಿದ್ಯಾಲಯದ ವೈಸ್ ಚಾನ್ಸಲರ್ ಇದ್ದ ಗುರುದೇವ್ ರಾಂಡೆ ಅವರು ಇದ್ರು. ಏನ್ ಜ್ಞಾನ ಸ್ಥಿತಿ ಅವ್ರಿಗೆ ಸಮಾಧಿ ಸ್ಥಿತಿ ಹತ್ತಿತ್ತು ಗುರುದೇವ್ ರಾಂಡೆ ಅವರು. ಏನ್ ಬಾಬಾಸಾಹೇಬ್ ಮಹಾರಾಜರ ಶಿಷ್ಯರು ಗುರುದೇವ್ ರಾಂಡೆ ಅವರು. ಏನ್ ಇಂಚಿಗೇರಿ ಬಾಬಾಸಾಹೇಬ್ ಮಹಾರಾಜ ಅವರ ಅದನ್ನ ಇಂಚಿಗೇರಿ ಮೂಲ ಸ್ಥಾಪಕರು ಅವರ ಬಾಬಾಸಾಹೇಬ್ ಮಹಾರಾಜ್. ಗುರುಲಿಂಗ ಜಂಗಮರ ಅದರ ಮೂಲ ಇವ್ರಿ, ಅವರ ಶಿಷ್ಯರಾದರು. ಅವರು ಸಂಸ್ಥಾನಿಕರು, ದೊಡ್ಡ ದೇಶಗತಿ ಮನಿತನದವರು ಬಾಬಾಸಾಹೇಬ್ ಮಹಾರಾಜ್ ಅಂತ. ಅವರು ಅದನ್ನ ನಿಂಬರ್ಗಿ ಇದ್ರಾಗ ಅವರು ಸಮಾಧಿ ಹುಗಿದಿದ್ರಲ್ಲಿ, ಅದು ಕೆರಿ ಕಡಿಯು ಬಂದ ಸಮಸ್ಯೆಯಲ್ಲಿ ಆ ಗೌಡ್ತಿ ಅದನ್ನ ಇದನ್ನ ವ್ಯವಸ್ಥೆ ಮಾಡಿದ್ದಾರೆ, ಅದನ್ನ ಹಡ್ಡಿಸ್ಬೇಕು ಅಂತ. ಅವಾಗ ಇವ್ರಿಗೆ ಸುದ್ದಿ ಐತಿ ಅದು ಬಾಬಾಸಾಹೇಬ್ ಮಹಾರಾಜರಿಗೆ. ಅದನ್ನ ತಂದು ಒಂದು ಜಗ ಹಿಡಿದ್ರಲ್ಲಿ ಆ ಅಲ್ಲಿ ತಂದು ಅವ್ರು ಎಲುಬು ಇವನ್ನ ತಂದು ಅದನ್ನ ಸ್ಥಾಪನಾ ಮಾಡಿದ್ಮೇಲೆ ಅವಾಗ ಇಂಚಿಗೇರಿ ಮಠ ಚಾಲು ಆಯ್ತು. ಅವರ ಶಿಷ್ಯರು ಯಾವಾಗಲೂ ಅದರ ಅಭ್ಯಾಸದಾಗಿತ್ತು. ಸಮಾಸ್ಥಿತಿಯನ್ನು ಹೊಂದಿದ್ರು ಬಾಬಾಸಾಹೇಬ್ ಮಹಾರಾಜ್. ಅವ್ರಿಗೆ ಸಮಾಧಿ ಇತ್ತು ನಿಂಬರಿಗೆ. ನಿಂಬರಿಗೆ ಅಲ್ಲೇ ಕೆರಿ ಕಟ್ಸೋದು ಬಂತಲ್ಲಿ, ಅದಕ್ಕೆ ಆತಂಕ ಆಗೈತೆ. ಅದ ಮತ್ತಲ್ಲಿ ಹಾಟತಾರಿ ಅಂತ ತಿಳ್ಕೊಂಡು ಅದನ್ನ ಕಿತ್ಕೊಂಡು ಬಂದ ಈ ಜಗ ಹಿಡದಲ್ಲಿ ಇಂಚಿಗೇರಿ ಇದರ ಸ್ಥಾನಕ್ಕೆ ಅದನ್ನ ಮಾಡಿದ್ರು. ಗದ್ದಿಗೆ ಸ್ಥಾಪನಾ ಮಾಡಿದ್ಮೇಲೆ ಅವಾಗ ಇಂಚಿಗೇರಿ ಅದು ಮೂಲ ಸ್ಥಾಪಕರವರು ಇದ್ರು. ಅವ್ರು ಅದರ ಅಭ್ಯಾಸದಾಗ ಇದ್ರು. ಅವ್ರು ಹೊರಗಿನ ಗದ್ಲಕ್ಕೆ ಹೋಗುದಿದ್ದಿಲ್ಲ. ಅವ್ರು ಸಾಕಷ್ಟು ಇತ್ರಿ. ಅವ್ರಿಗೆ ಸಂಸ್ಥಾನ ಎದಕ್ ಬೇಕಾಗಿತ್ತು ಅವ್ರಿಗೆ? ನಾವು ಇಂಥವ್ರು ಬರ್ಬರ್ತಾ ಯಾರ್ಯಾರು ಕೂಡಿದ್ವಿ, ಆ ಮನೋವೃತ್ತಿ ಬೇರೆ ಬೇರೆ ಉಳಿದವ್ರು ಕೂಡಿದ್ವಿ. ಆ ನಂತರ ಒಬ್ಬ ಹಡಗು ವ್ಯಾಪಾರಿ ಅವನು ಅದನ್ನ ಅಭ್ಯಾಸದಾಗ ತೊಡಗಿದ. ಅವನು ಹೊರಗಿನ ಗದ್ಲಕ್ಕೆ ಹೋಗ್ಲಿಲ್ಲ. ಗಿರಿಮಲ್ಲೇಶ್ವರ ಅಂತ ಹೇಳೋರು ಹಡಗು ವ್ಯಾಪಾರಿ, ದೊಡ್ಡ ವ್ಯಾಪಾರ. ಅದು ಅಭ್ಯಾಸದಾಗ ತೊಡಗಿದ್ರು. ಹಿಂದಗಡೆ ಇದೆಲ್ಲ ಕೂಳಿತ ಮೇಳದ ಅವಾಗ ಗುಂಡೋಗಿದು ಚಲೋ. ಅದನ್ನು ಮೊದಲು ಗುಂಡಾಗಿ ಯಾಕೆ ಅವ್ರವ್ರ ಹೆಸರು ಹೇಳೋದ್ರಾಗ ಏನೈತಿ? ಹೌದಿಲ್ಲ, ಅವ್ರಿಗೆ ಗೊತ್ತದ. ಜೈ ಜಗತ್ ಅನ್ಕೊಂತ ಅಡ್ಡಾಡಿದ್ರು. ಅದ್ರಾಗ ಇವ್ರದು ಬರ್ದಾರ ನೋಡು, ಆ ಅಧ್ಯಾತ್ಮದ ಅಂಗೈನಲ್ಲಿ ಅದು ಬರ್ದಾರ. ಗಣಪತ್ ಮಹಾರಾಜ್ ಕಣ್ಣೂರ್ ಅದು ಅವರು ಎಲ್ಲ ಅವ್ರ ಶಿಷ್ಯರನ್ನ ಅವ್ರು ತಮ್ಮ ಈ ಗದ್ಲ ನೋಡಿ ತಮ್ಮ ಬೇರೆ ಇದು ಅಭ್ಯಾಸದಾಗ ತೊಡಗಿರೋ. ಕಾಡಪ್ಪ ಈ ಗದ್ದಲ್ದಾಗ ನಾವು ಗಣಪತ್ ಮಹಾರಾಜ್ ಕಣ್ಣೂರ್ ಮಾಡ್ಯಾರ. ಅದನ್ನ ಅಜ್ಜಾರ್ ಹೋಗಿದ್ರಲ್ಲ ಪ್ರವಚನ ಇದ್ರಾಗ ಬಿಟ್ಟಿದ್ರು. ಗಣಪತ್ ಮಹಾರಾಜರು ಇದಕ್ಕೆ ಸಮರ್ಥರ ಹೋಗಿದ್ರಲ್ಲಿ. ಕಣ್ಣೂರ್ ಕಣ್ಣೂರ್ ಯಾರಿದಾರ ಅಂತವ್ರು? ಆಧುನಿಕ ವಿಶ್ವವಿದ್ಯಾಲಯಗಳಲ್ಲಿ ಅಂತವ್ರು ಯಾರಿದಾರ ಅಂತ
ಬರೋದಾಗ ಬಾಳ ಕಠಿಣ. ಈ ಭೌತಿಕ ಜಗತ್ತಿನ ಕಡೆ ಎಲ್ಲ ಕೂಡ ಅವ್ನಿಗೆ ಇದೇ ತಿಳಿಬೇಕು ನೀವು. ಇದು ಸುಳ್ಳು ಅನ್ನೋದು ಅವ್ರಿಗೆ ಎಲ್ಲಿ ಖಾತ್ರಿ ಅವು. ಇದ ಖರೆ ಇಂದ್ರಿಯಗಳಿಗೆ ಗೋಚರ ಆಕೈತಿ, ಇದೇ ಹಂಗ ಸುಳ್ಳು ಅಂತ ಏನ್? ಕಾಮ ಕ್ರೋಧಾದಿಗಳಿಗೆ ಯಾವ್ದರ ಭಾಷಾ ಐತೆನ? ಯಾವುದೇ ವಿಶ್ವವಿದ್ಯಾಲಯಗಳು ರಾಗದ್ವೇಷ ಸಹಿತವಾಗಿ ಅಭ್ಯಾಸ ನಡೆದತ್ವ, ರಾಗದ್ವೇಷ ರಹಿತವಾಗಿ ಅಭ್ಯಾಸ ನಡೆದತ್ವ? ಎಲ್ಲಿ ಸಿಗ್ಬೇಕು ನಮಗೆ? ಕಾಮ ಕ್ರೋಧಾದಿಗಳಿಗೆ ವಶವರ್ತಿ ಹಾಕಿ ಕುಂತೀನಿ ಅಂದ್ರೆ ಇದು ಅನುಭವ ಬರ್ಬೇಕು ಹೆಂಗ? ನಿಮ್ಮ ವಿಶ್ವವಿದ್ಯಾಲಯಗಳನ್ನ ಕಾಮನ ತೃಪ್ತಿಗೋಸ್ಕರವಾಗಿ ಕಟ್ಟಿರೋ ರಾಮನ ಪ್ರಾಪ್ತಿಗೋಸ್ಕರವಾಗಿ ಕಟ್ಟಿರೋ ಅಂದ್ರೆ ಎದ್ರ ಸಂಬಂಧ ಕಟ್ಟಿರಿ? ನಿಮ್ಮ ವಿಶ್ವವಿದ್ಯಾಲಯದ ಆಧಾರ ಸ್ತಂಭಗಳು ಯಾವುವು? ಎದರ ಆಧಾರದ ಮೇಲೆ ಕಟ್ಟಿರುವ ಅವನ್ನ? ವಿಷಯಗಳ ಪ್ರಾಪ್ತಿಗಾಗಿ, ನಿತ್ಯ ಸುಖದ ಪ್ರಾಪ್ತಿಗಾಗಿ ಅದನ್ನು ಕಟ್ಟಿರುವ? ಯಾವ ಆಧಾರದ ಮೇಲೆ ಅದನ್ನು ವಿಶ್ವವಿದ್ಯಾಲಯಗಳನ್ನು ನಿರ್ಮಾಣ ಮಾಡಿರಿ? ಕಾಮ ಯಾವ ವಿಶ್ವವಿದ್ಯಾಲಯದೊಳಗಿಲ್ಲ. ಕಾಮನ ತೃಪ್ತಿಗೋಸ್ಕರವಾಗಿ ಕಟ್ಟಿರಿಲ್ಲ ಅವನು. ಯಾವುದನ್ನು ನೀವು ಕಲಿತೀರಿ ಅದು ನಿಮಗೆ ಬರ್ತೈತಿ. ಕಾಮ ಪ್ರಚೋದಕ ವ್ಯವಹಾರ ಮಾಡ್ಕೋತ ಕೂತಿ ಅಂದ್ರೆ ಅದೇ ಹೆಚ್ಚಕತಿ. ಯಾವ್ದನ್ನ ನೀವು ಕಲಿದಿಲ್ಲ ಅದು ನಿಮಗ್ ಬರುದಿಲ್ಲ. ಆನಂದಮಯವಾದ ಇರುವನು ಕುರಿತ ಅಭ್ಯಾಸ ನಡೆದ್ರೆ ಅದಿರ್ತತಿ. ಅದನ್ನ ಬಿಟ್ಟುಕೊಟ್ಟು ಜಡ ಪದಾರ್ಥಗಳ ಬಗ್ಗೆ ಅಭ್ಯಾಸ ನಡೆದ್ರೆ ಅದೇ ಹಂಗಿರ್ಬೇಕ್ರಿ. ಅದು ಯಾವ ವಿಶ್ವವಿದ್ಯಾಲಯದೊಳಗೆ ದರ್ಶನ ಶಾಸ್ತ್ರ ಕಲಿಸುವಲ್ಲಿ ವಿವೇಕ ವೈರಾಗ್ಯ ಶಮದಮಾದಿ ಷಟ್ ಸಂಪತ್ತಿ ಅವ ಮಠಮಾನ್ಯಗಳಲ್ಲೇ ಇಲ್ಲ. ಯಾಕ್ರಿ? ಸಾಧನ ಚತುಷ್ಟಯ ಸಂಪನ್ನತ್ವವನ್ನು ಪಡ್ಕೊಂಡಂತವ್ರು ಯಾರದಾರ? ಮಠಮಾನ್ಯಗಳಲ್ಲಿ ಎಲ್ಲ ಇಲ್ಲ. ವಿವೇಕ ವೈರಾಗ್ಯ ಅಲ್ಲಿ ಜರ್ ಇದ್ರೆ ಇದನ್ನ ಯಾಕೆ ವಿಶೇಷಂಗ ಜಾತ್ರಿ ಪಾತ್ರಿ ಯಾಕೆ ಮಾಡ್ತಿದ್ದೆ ಇಲ್ಲಿ? ವಿವೇಕನಲ್ಲಿ ಇದ್ದಿದ್ರೆ ಅಲ್ಲಿ ಗದ್ಲ ನಡೀದಿಲ್ಲ, ರಾಗರಂಜನಾ ವ್ಯವಹಾರ ನಡೀದಿಲ್ಲ ಅಲ್ಲಿ. ಬಂದ್ ಮಾಡೋದನ್ನ ಅಂತ ಹೇಳಿ ಅದರಿಂದ ಏನು ಅದಕ್ಕೆ ವಿಘ್ನ ಆಕೈತಿ, ಅನುಕೂಲ ಆಗೋದಿಲ್ಲ. ಅದು ಅಧ್ಯಾತ್ಮ ಸಾಧಕನಿಗೆ ಅದ ಅಡ್ಡಿ ಆಕೈತಿ. ರಾಗರಂಜನೆ ಮಾಡ್ಕೊತ ಕೂತಿ, ಗದ್ದಿಗೆ ಗೊಂಬಿ ಜಾತ್ರಿ ಮಾಡ್ಕೊತ ಕೂತಿ ಅಂದ್ರೆ ಇದನ್ನ ಸಾಧನೆ ಮಾಡಕ್ ಅಡ್ಡಿ ಆಕವಿಲ್ಲ. ಗದ್ದಿಗೆ ಕಟ್ಕೊಂಡ್ ಕುಂತಿ ಬಂದವನು ಗಂಟಿ ಬಡ್ಕೊಂತ ಕುಂದಿರ್ತೈತಿ ಬಂದ, ಹೌದಿಲ್ಲ? ಅಲ್ಲೇ ಇದನ್ನ ಮಾಡ್ತಿರ್ತಾರ. ಹಂಗ ಬರೋರು ಗಂಟಿ ಶಾಸ್ತ್ರ ನಡೆದಲ್ಲೆಲ್ಲ ಅಂತೆಲ್ಲ ಮಾಡಿದ್ರು. ಅದಕ್ಕೆ ಕಿತ್ತೋಗಿರ್ಲಿ ಅಂದ್ರೆ ಅಜ್ಜವ್ರು ಒಂದಿನ ಈಚೆ ಕಡೆ ಅವ್ರು ಕುಂಡಿರ್ತಿದ್ರ, ಇದ್ರಿಗೆ ನಾವು ಕುಂಡಿರ್ತಿದ್ವಿ. ಈಗ ಬರೋರು ಹಂಗ ನಡ್ದೈತಿ, ಇದು ಕುಂಡ್ರಿ ಕೇಳ್ಬೇಕು ಅನ್ನೋದಿಲ್ಲ. ಹೋಗಿ ಗದ್ದಿಗೆ ಹೋಗೋದು ಬರೋದು ಮಾಡಾಕಿದ್ವಿ. ಇದನ್ನ ಕಿತ್ತೋಗಿರ್ಲಿ ಇದನ್ನ ಮೊದಲ ಕಿತ್ಕೊಂಡು ಹೋಗಿ ಎದ್ದ ಬಿಡ್ರಿ ಅಂತ ಒಂದಿನ ನಿಷ್ಠ ಗಟ್ಟಿ ಮುಟ್ಟಾಗಿ ಬಡಿಗಿನ ತಗೋತೇನೆ ನಿಮ್ಗೆ ಹೇಳಿಲ್ಲ ಅಂದ್ರೆ ಎದಕ್ ಬಂದಿರಿ ನೀವಿಲ್ಲ? ಸುಮ್ಮನೆ ಎದ್ದೀವಿ ನಾವು. ಹನುಮಂತ ಹಳ್ಳ ಅದನ್ನ ಕೆರಿ ಮುಳುಗಿಸಿ ಬಿಡ್ರಿ. ಅದನ್ನ ಶಿವಾನಂದರ ಮೂರ್ತಿ ಅದು ಒಂದು ಹಿಂಗ ಮೇಜಿನ ಮ್ಯಾಗಿತ್ತು. ಅದ್ ಮೊದಲು ಅಂತದನ್ನು ಎಬಸ್ಕೊಂಡು ತಗೊಂಡು ಬಂದಿವಿ. ಕೆರಿ ಮಂದಿ ಬಂತು ಬಿಡ್ತಾರಲ್ಲ, ನಾಗ್ನೂರ್ ಅವ್ರೆಲ್ಲ ಏನು ಉಪಾಯ ಇದು ಮರ ಅಂತದ್ ಮಾಡಾಕ್ತೀವಿ, ಇದು ಏನಾರ ಮಾಡ್ಕೋರಿ ಮರ ಅಂತ ನಾವು ಬಿಟ್ಟಗ ಒಳಗ್ ಬಂದ್ವಿ. ಒಗದ್ರಿಲ್ಲ? ಹ್ಞೂನ್ರಿ ಅಂದ್ವಿ. ಹ್ಞೂನ್ರಿ ಎಂತ ಇದೈತಿ ನೋಡಿ ನಿಮ್ಗೆ ಅಂದ್ರೆ ಗೊಂಬೆ ಹಿಡ್ಕೊಂಡ್ ಕುಂತ ಅವ್ರು ಇರು ಮಠ ಅದನ್ನ ಇಡಲಿಲ್ರಿ ಅಜ್ಜ. ಹಜಾರ್ ಶರೀರ ಬಿಟ್ಟ ಮೇಲೆ ಮತ್ತೆ ಚಲೋ ಆತ. ಅದನ್ನ ಓದೊಂದು ಮರಿಗೆ ಇಟ್ಟಿದ್ರ ಅಲ್ಲಿ ಉಗ್ರ ಅನುಕೂಲದಾಗ. ಅದ್ ಪಡದೆ ಹಾಕಿ ಮರಿ ಮಾಡಿ ಇಟ್ಟಿದ್ರು, ಅದನ್ನ ಕಾಣಬಾರ್ದು. ಒಂದಿನ ಊಟಕ್ಕೆ ಕುಂತಾಗ ಅಜ್ಜಾರು ಗಾಡಿ ಹಿಡ್ಕೊಂತ ಬಂದ್ರು. ಏನೇನ್ ತಂದಾರು ನೋಡ್ತಿದ್ರ ಅವ್ರು. ಏನ್ರಿ ನಾವು ಹುಡುಗರು ಅಂತ ಇಂತ ತಿನ್ನೋರಲ್ಲಿ ಸಿಕ್ಕದ ತರಬೇಡ್ರಿ. ಅವ್ರು ಕರ್ದದ್ದು ಹುರಿದದ್ದು ಹಾಕೋಂಗಿಲ್ಲ, ಹೌದಿಲ್ಲ? ಅಂತವೆಲ್ಲ ತಿನ್ನೋಂಗಿಲ್ಲ. ನೋಡಾಕ್ ಬರ್ತಿದ್ರು ಅವ್ರು. ಅವಾಗ ನೋಡುವಾಗ ಗೊಂಬೆ ಇನ್ನ ಇಲ್ಲೇ ಐತಿ ಅಲ್ಲಿ ಅಂತ ಏನ್ ಮಾಡ್ತೇವಿ. ಅದಕ್ಕೆ ಹಂಗೆ
ನಿಷ್ಠೆಯಿಂದ ಯಾರು ಅದಾರ ಅದನ್ನ ತೆಗೆದು ಹೋಗಿ ಅನ್ನೋ ಗಟ್ಟಿಯಾಗಿ ನಿಂತ್ರವ್ರು ಯಾರು? ಹಾ, ಎಲ್ಲ ಸರ್ಡೋಗಿ ಖಾತೆದವ್ರು ಅಂತಿದ್ರು ಅಜ್ಜ ಎಲ್ಲ. ಹಾ, ಅದು ಬೇಕು ಇದು ಬೇಕು, ಏನ್ ಮಾಡೋದು? ಗದ್ಗಿ ಗೊಂಬಿ ತಗೊಂಡು ಏನ್ ಮಾಡೋದು? ಎದಕ್ ಬೇಕಾವ? ಅದರಿಂದ ಜ್ಞಾನಕ್ಕೈತೆ. ಶ್ರುತಿ ಹೇಳ್ತೈತೆ ಗದ್ಗಿಗೆ ಹೋಗಿ ನಡ್ಕೋ ಜ್ಞಾನಕ್ಕೈತೆ ಅಂತ. ನೋಡಿ ಇಷ್ಟು ಮಂದಿ ಮಹಾತ್ಮರಾಗಿ ಹೋಗ್ಯಾರ ಜಗತ್ತಿನೊಳಗ, ಅವೆಲ್ಲ ಗದ್ಗೆ ಅದಾವನು ಮಾಡ್ಯಾರನ್ರಿ ಗದ್ಗೆ ಅದು. ಹಾ, ರಾಮನ ಗದ್ದಿಗೆ ಮಾಡ್ಯಾರ, ಕೃಷ್ಣನ ಗದ್ದಿಗೆ, ಇವೆಲ್ಲ ಹಿಂದಿದ್ದಾಗ ಮಾಡ್ಕೊಂಡು ಕುಂತಾರ. ಇವನ್ನೆಲ್ಲ ಮೂರ್ತಿ ಇವನ್ನ ಮಾಡ್ಕೊಂಡು ಅಜ್ಞಾನಿಗಳ ಕಲ್ಪನಾ ಮಾಡ್ಕೊಂಡು. ಇಲ್ಲ ಇಲ್ಲ, ನಾವು ಹೊಡೆದಾಡಕ್ ಮಾಡಾಕ ಮಾಡುದು ಅವನ್ನೆಲ್ಲ ಗದ್ದಿಗೆ ಗೊಂಬೆ ಎಲ್ಲ. ಸ್ಮಾರಕ ಅಷ್ಟೇ ಸ್ಮಾರಕ. ಹಿಂಗ ಇದ್ರಪ್ಪ ಹಿಂಗ ಹೌದಿಲ್ಲ, ಈ ಟೈಮ್ನಾಗ ಇಂಥವ್ರು ಇದ್ರು ಅನ್ನೋ ಸಂಬಂಧ ಸ್ಮಾರಕ, ನೆನಪಿಗೆ ಮಾತು, ಪ್ರತೀಕವು ಅಷ್ಟೇ. ಹೌದಿಲ್ಲ, ಅದು ಮೂಲ ವಸ್ತು ಆಗ್ಲಾರ್ದು. ಪ್ರತೀಕ ಮೂಲ ವಸ್ತು ಆಗ್ಲಾರ್ದು. ಗುರುತು ಗುದ್ದಾಡಕಸ್ತಾವು. ಹೌದಿಲ್ಲ, ಆತ್ಮಾನಾತ್ಮ ವಿವೇಕ, ನಿತ್ಯ ಅನಿತ್ಯ ವಿವೇಕ, ಸುಖ ದುಃಖದ ವಿವೇಕ ಇದ್ರೆ ಮಾತ್ರ ಅವ್ರಿಗೆ ಮನುಷ್ಯರು ಅಂತಾರೆ. ಇನ್ನಲ್ಲಿ ವಿವೇಕನ ಇರ್ಲಿಲ್ಲ ಅಂದ್ರೆ ಮನುಷ್ಯ ಅಂತ ಹೆಂಗಂತೀವಿ? ಹೌದಿಲ್ಲ, ಮನುಷ್ಯತ್ವದ ಲಕ್ಷಣಗಳೇನ ವಿವೇಕ ಇದ್ರೆ ಇದು ನಿತ್ಯ ಐತಿ, ಇದು ಅನಿತ್ಯ, ವಿಚಾರ ಶಕ್ತಿ ಅವನಲ್ಲಿ ಜಾಗೃತಿ ಇದ್ರೆ ಅವ್ನು ಮನುಷ್ಯ ಅಂತಾರೆ. ಇದು ವಿಚಾರಣೆ ಇಲ್ಲ ಅಂದ್ರೆ ಇದು ದನಾನ, ಪಶುನಪ್ಪ ಇದು ಅಂತಾರ. ಹೌದಿಲ್ಲ, ಅದರಂತೇಳಿ ಏನಾಯ್ತು ಮರ ಅದು ಪಶು ಅದ್ರ ಅನ್ನೋಲ್ಲ. ಈಗ ವಿಚಾರವಂತ ಇತ್ತಂದ್ರೆ ಅವರು ವಿಚಾರವಂತ ಅದಾರ. ಇದು ಏನ್ ಮಾಡೋದು? ಅದು ಪಶ ಆದ್ರೆ ಹಾತೆ ಅದನ್ನ ಜಗಳ ತಕೊಂಡ್ ನಿಂದಿರ್ತೈತಿ, ಮಾತಾಡ್ಸಿರ. ಹೌದಿಲ್ಲ, ತಡಿಯೂರ್ ಸಾಕ ಅದನ್ನ. ಹೌದಿಲ್ಲ, ಇದನ್ನ ಯಾಕೆ ತಡೀದಿವು ಮರ, ಇದನ್ನ ಒಳ್ಳೆ ನಮ್ಗ ಅಂತ ಅದಾವ. ಹೌದಿಲ್ಲ, ಮನುಷ್ಯತ್ವ ಅಂತಾರಲ್ಲ ಅದಕ್ಕೆ. ಸ್ವರೂಪಾಕಾರತೆಯೇ ಸ್ವಧರ್ಮ. ಅದೇ ಧರ್ಮಗಳಲ್ಲೆಲ್ಲ ಶ್ರೇಷ್ಠವಾದದ್ದು ಸ್ವಧರ್ಮ. ಅಂದ್ರೆ ವೃತ್ತಿ ಸ್ವರೂಪದ ಆಕಾರ ಆಗೋದಕ್ಕೆ ಸ್ವಧರ್ಮ ಅಂತ. ಅಲ್ಲಿ ಮನಸ್ಸು ಲಯ ಆಗ್ಬೇಕು. ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮ ಭಯಾವ. ಇಂದ್ರಿಯಗಳ ಧರ್ಮ, ಮನಸ್ಸಿನ ಧರ್ಮ, ಶರೀರ ಧರ್ಮ ಅವುಗಳ ಬೆನ್ನು ಹತ್ತಾಕ್ ಹೋಗ್ಬಿಡೋದು. ಆ ಸ್ವರೂಪ ಜ್ಞಾನವನ್ನು ಪಡೆದ ಮ್ಯಾಗ ಸಾಧು ಲಕ್ಷಣಗಳ ತಾನಾಗಿ ಬರ್ತಾವ ನಿನಗೆ. ಅದೊಂದು ಸ್ಥಿತಿ ಹೊಂದಿದ ಕೂಡಲೇ ಆ ಲಕ್ಷಣಗಳ ನಿನ್ನಲ್ಲಿ ತಾನ ವ್ಯಕ್ತ ಆಗ್ತಿರೋ. ಸೆರೆ ಕುಡ್ದೆ ಅಂದ್ರೆ ನಿಶೆ ಆ ಲಕ್ಷಣಗಳು ಬರ್ತಾವಿಲ್ಲ. ಸೆರೆ ಕುಡ್ಕೊಂಡ್ ಲಕ್ಷಣ ಹೆಂಗ ಇರ್ತಾವ ನಾವು? ಹೌದಿಲ್ಲ, ಅದು ಒಳಗ್ ಹೊಕ್ತೆ ಅಂದ್ರೆ ಭಾರಿ ಐತಪ್ಪ ಇದೆಲ್ಲ, ತೂಗ್ಯಾಡಕ್ ಚಲೋ ಆಕೈತಿ. ಕೈ ಬೇರೆ ಬರ್ತಾವ, ಇವು ಬರ್ತಾವ, ಮಾತ್ ಹೆಂಗ್ ಬರ್ತಾವ. ಇಲ್ಲದಲ್ಲಿ ಮಾತ ಎಲ್ಲಿ ಕರ್ತಾನ ನೀವು ಅನ್ನೋದು. ಅದು ಒಳಗ್ ಹೋಗ್ತೆ ಅಂದ್ರ ಎಂತ ಮಾತು ಬರ್ತಾವ ನೋಡಿರ್ಬೇಕಾರ. ಅವನು ಮಾತಾಡ್ಸಿರಿ ಹೆಂಗ್ ಬರ್ತಾವ. ಹುಡ್ಕನ್ ಲಕ್ಷಣಗಳು ಹಾಕಿದ ಕೂಲೆ ನಿಶೆ ಆತಂದ್ರ ತೀರ್ತಿ ಅವ್ ಏನೇನು ಇರುವುದು ನಾವು. ಗಟ್ಟಿ ಮಾದೇವ್ ಕುಡ್ಕುಡ್ದು ಬರ್ತಿತ್ತು. ಅಲ್ಲಿಂದ ಫುಲ್ ನಿಶೆ ಆಗಿ ಬಂದ ಇಲ್ಲಿ ಡ್ಯೂಟಿ ಮುಗಿಸಿದ ಕೂಲೆ ನಾವು ಶಾಸ್ತ್ರ ಬಿಟ್ಟು ಗಂಗಯ್ಯನವರು ನಾವು ಹೋಗುವಾಗ, ಗಂಗಯ್ಯ ಇರೋಣ ಬರಿಲಿ, ಚಹಾ ಕುಡ್ದು ಹೋಗ್ಬೇಕು ನೀವು, ಬರಿಲಿ ನಾವು ನಿಷೇಧಾಗ. ನಾವ್ ಸುಮ್ಮ ಹೊಳ್ಳಿ ನೋಡಲೆ ಮನುಷ್ಯಾರಂದ್ ಸುಳಿ ಮಗ ಯಾವ ನಿಮಗ ಚಾಲು ಯಾವ ಸುಳಿ ಮಗ ನಿಮಗ್ ಮನುಷ್ಯಾರಂದ್ ನಾವು ಹೋಗು. ಹಿಂಗೆಲ್ಲ ನಿಷೇಧ ಪದಾರ್ಥ ಮಾಡಿದ ಕೂಲೆ ಅಮೂಲ್ ಆಮೇಲೆ ಜೋಲಿ ಹೊಡೆದ ಕೈಯನ್ ಚೀಲಾನು ಬಿಡ್ತಿತ್ತು, ಎಲ್ಲ ಹೋಗಿತಿತ್ತು. ಪಾಪ ಯಾರ ತಗೊಂಡ್ ಹೋಗಿದ್ರು. ಈ ನಿಷೇಧ ಆತಂದ್ರ ಹಂಗ ಅದ್ ಮನುಷ್ಯ ಎಲ್ಲಿದೆ, ಎಲ್ಲಿ ಸಾಮಾನು ಅಲ್ಲೇ ಇಟ್ಟಿದ್ದಿಟ್ಟಲ್ಲಿ.
ಅದಕ್ಕೆ ಆ ಸ್ಥಿತಿ ಪಡಿ, ತನ್ನಿಂದ ತಾನ ಬರ್ತಾವ ನಿನ್ನಲ್ಲಿ ಅವು ಜಾಗೃತ. ಏನ್ ನಿರಂತರವು ಸ್ವರೂಪ ಚಿಂತನದಲ್ಲಿ ಇದ್ರೆ ಮಾತ್ರ ಅದ ಹೊಂದಾಕ್ ಸಾಧ್ಯತೆ. ಬಿಟ್ಟು ಬಿಡದೆ ಎಡಬಿಡದೆ ಅಭ್ಯಾಸ ಮಾಡ್ಬೇಕು ನೋಡ್ರಿ. ಎಲ್ಲಿ ತನಕ ಮನಸ್ಸು ಇರ್ತದೆ ನೋಡ್ರಿ, ಅಲ್ಲಿ ತನಕ ಮತ ಇರ್ತದೆ. ಮನ ಇದ್ರ ಮ್ಯಾಗಿಂದ ಮತ ಅಂತ ಬಂದದ. ಏನ್ ನಿದ್ರೆ ಒಳಗೆ ಯಾರ್ಯಾರು ಯಾವ ಮತದವ್ರು ಇರ್ತೀರಿ ಅಂದ್ರೆ ಮತ ಅಂದ್ರೆ ಅಭಿಪ್ರಾಯ, ಹೌದಿಲ್ಲ? ಬೇರೆ ಭಿನ್ನ ನಮೂನೆ ಅದೇವ್ ನಾವು. ನಿದ್ದೆ ಎತ್ತಿದಾಗ ಎಲ್ಲರೂ ಒಂದ ನಮೂನೆ ಆಗಿರ್ತೀವಿ. ಎಚ್ಚರಿಕೆಯಾಗ ನಮ್ಮ ನಮೂನೆ, ಒಬ್ಬರು ಹೆಂಗಿಲ್ಲ, ಭಿನ್ನ ಭಿನ್ನ ಅಭಿರುಚಿ ಉಳ್ಳವರದೇವಿ, ಹೌದಿಲ್ಲ? ಬೇರೆ ಬೇರೆ ಅಭಿಪ್ರಾಯ ಐತಿ, ಒಬ್ಬರದ ಅಭಿಪ್ರಾಯ ಇಲ್ಲ, ಒಮ್ಮತ್ತಿಲ್ಲ. ಮನಸ್ಸು ಏನು ಕಲ್ಪಿಸ್ಕೊಂಡೈತಿ ಅದು ಮನಸ್ಸಿಗೆ ಇರ್ತೈತಿ. ಅದು ಆತ್ಮನಿಗೆ ಏನು ಹತ್ತಿಲ್ಲ, ಸಂಬಂಧನೇ ಇಲ್ಲ. ಮನುಷ್ಯನ ಕಲ್ಪನೆಗಳು, ಮನುಷ್ಯನ ವಿಕಾರಗಳು ಮನಸ್ಸಿನಾಗ ಅದಾವು. ಅದು ಆತ್ಮನ ಕಡೆಗೆ ಹೋತ ಅಂತಂದ್ರೆ ತನ್ನ ಎಲ್ಲಾ ಕಲ್ಪನೆಗಳನ್ನ ಕೈ ಬಿಟ್ಟು ಆರಾಮಾಗಿತ್ತು. ಸ್ಥೂಲ ಶರೀರ ಬಿಟ್ಟರೆ ಸಂಕಟ ತಪ್ಪುದಿಲ್ಲ. ಮತ್ತೆ ನಾವು ಶರೀರವಾದ ಕೂಡಲೇ ಮುಗಿತ್ ನಮ್ ಕತೆ ಅಂತ ತಿಳ್ಕೊಂಡೆ, ಆಗೋದಿಲ್ಲ. ಅದು ಸೂಕ್ಷ್ಮ ಶರೀರದೊಳಗೆ ವಾಸನ ಕಟ್ಕೊಂಡು ತಿರ್ತದ ಜೀವ. ಮುಕ್ತ ಆಗುವವರೆಗೂ, ಸ್ವರೂಪ ಜ್ಞಾನ ನೀವು ಮಾಡ್ಕೋವರೆಗೂ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ನಾಶ ಆಗುವವರೆಗೂ. ಸೂಕ್ಷ್ಮ ಶರೀರ ನಾಶ ಆಗ್ಬೇಕಾದ್ರೆ ವಾಸನಾ ನಾಶ ಆದಾಗ ಸೂಕ್ಷ್ಮ ಶರೀರ ನಾಶ ಆಗ್ತೈತಿ. ನಿದ್ಯಾಗ ಅಡಗ್ತೈತಿ, ಅದು ವ್ಯಕ್ತ ಆಗ್ತೈತಿ. ಸ್ಥೂಲ ಶರೀರ ಕರ್ಮದ ಅವಸಾನ ಗ್ರೀನಾ ಮುಗಿದೈತಿ, ಮತ್ತೊಂದು ಕರ್ಮಕ್ಕನುಸಾರ ಮತ್ತೆ ಸ್ಥೂಲ ಶರೀರ ಮಾಡ್ತೈತಿ. ಆದ್ರ ಮಾಡಿದ ಕರ್ಮಕ್ಕನುಸಾರ ಪಾಪ ಪುಣ್ಯಗಳ ಅನುಸಾರವಾಗಿ ಮತ್ತೆ ಜನ್ಮಗಳು ಬರ್ತವೆ. ಅದು ಬರುವ ಮಟ್ಟ ಇದು ಹಂಗ ಪಿಶಾಚಾಗಿ ತಿರುಗ್ತಿರ್ತದೆ. ಅದು ಪಾಪ ಕರ್ಮದಿಂದ ಪಿಶಾಚಾಗಿ ತಿರುಗ್ತಾವ. ಸೂಕ್ಷ್ಮ ಶರೀರದೊಳಗೆ ತಿರುಗು ಪಾಳೆ ಅವು ಒದಿಗ್ ಬೈತಂದ್ರೆ ಯಾವ್ದಾರು ಸ್ಥೂಲ ಶರೀರ ಸಿಗ್ತೈತಿ. ಒಮ್ಗಿಲೆ ಸ್ಥೂಲ ಶರೀರ ಧಾರಣ ಮಾಡ್ತೈತಿ, ಇಲ್ಲಾಂದ್ರೆ ಸೂಕ್ಷ್ಮ ಶರೀರದೊಳಗೆ ತಿರುಗ್ತಾವು. ನಾವು ಶರೀರ ಬಿಟ್ಟು ಕೂಡಲೇ ಮುಗಿತೆ ಅಂತ ಹೇಳೋದು ಮುಗುದಿಲ್ಲ. ಶರೀರವಾದಾಗ ಮುಗಿದಿಲ್ಲ. ಅದನ್ನು ಒಳಗಿನ ಸೂಕ್ಷ್ಮ ವಾಸನೆಗಳು ಪೂರ್ಣ ನಾಶ, ಜ್ಞಾನ ಮಾಡ್ಕೊಂಡಾಗ ಅವು ನಾಶ ಆಯ್ತು. ಬ್ರಹ್ಮಜ್ಞಾನವನ್ನು ಉಳಿದ ಎಲ್ಲ ಸಾಧನೆಗಳು ಏನದಾವ ಅದು ದನಿವನ್ನು ಉಂಟು ಮಾತ್ರ. ನಿನ್ನ ನಿಜವನ್ನು ನೀ ತಿಳ್ಕೊಂಡಾಗ ನೀನು ದುಃಖರಹಿತಾಗಿ ಧನು ಇಲ್ಲ ಇರಾಕ್ ಬರ್ತೈತೆ ನಿನಗೆ. ಅದನ್ನ ಬಿಟ್ಟುಬಿಟ್ಟು ಏನ್ ಮಾಡಿದ್ರು ಧನು ತಪ್ಪುದು. ನೀನು ಸುಳ್ಳು ವ್ಯರ್ಥ ಶ್ರಮ ಪಡ್ಲಿಕ್ಕೆ ಗುಡ್ಡಕ್ಕಲ್ಲಿ ಹೊತ್ತಂಗ ನೀನು ಬಾಳೆ. ಗಾಳಿ ಬೇಕಾದಂಗ ಬೀಸಿದ್ರು ಬೈಲಿಗೆ ಏನಾರಾಗೈತೇನು? ಹಂಗ ಮನಸ್ಸು ಬೇಕಾದಂಗ ವಿಕಾರ ಬಂದ್ರು ನೀನು ಇರುವಿಕೆಗೆ ಏನೂ ಆಗೇ ಇಲ್ಲ. ಇದನ್ನ ನೀ ಅನುಭವದಿಂದ ಖಾತ್ರಿ ಮಾಡಿ. ಗಿಡಗಳು ಅಳಿಗಾಡ್ತಾವ ಗಾಳಿಗೆ, ಗುಡ್ಡ ಅಳಿಗಾಡ್ತೈತೇನ? ಯಾಕ್ರಿ ಇರು ಏನಾರ ಆಗೈತೇನ? ಅದಕ್ಕೆ ಅದು ಮಿಸಿಗೆ ಆಡುದಿಲ್ಲ. ಮಹಾತ್ಮರು ಮಹಾಂತನು ಜನರು ಭಾವಿಸಿದ್ದನ್ನೇ ಬುಡುಮೇಲು ಮಾಡುವ. ನಾವು ಭಾವಿಸ್ಕೊಂಡಂಗ ಅವ್ರು ಇರುದಿಲ್ಲ. ನಾವೇನೇನು ಕಲ್ಪಿಸ್ಕೊಂಡೇವು ಹಂಗಿರುವುದೇ ಇಲ್ಲ. ಅವು ತಮ್ಮ ಇದ್ರಾಗೆ ಇರ್ತಾರೆ. ನಾವು ಇರುದ ಬೇರೆ, ನಾವು ತಿಳ್ಕೊಂಡದ್ದ ಬೇರೆ. ನಾವು ತಿಳ್ಕೊಂಡಂಗ ಅವ್ರು ಇರುದ. ಅವ್ರ ವರ್ತನ ವಿಚಿತ್ರ ವರ್ತನ ಆಯ್ತು ಅವ್ರಿಗೆ. ನಿಮ್ಮ ನಿಜವಾದ ಇರುವನ್ನು ಕುರಿತು ಮಾತುಕತೆ ಆಡೋದಕ್ಕೆ ಕೀರ್ತನ ಅಂತಾರ. ಪೆಟ್ಟಿಗೆ ತಬಲಾ ತಗೊಂಡು ಬಾರ್ಸ್ಕೊಂತ ಕುಂದ್ರುದಕ್ಕ, ಹಾಡುದಕ್ಕ ಬಾರ್ಸೋದಕ್ಕ ಅನ್ನೋದಿಲ್ಲ ಕೀರ್ತನ ಅಂದ್ರೆ. ಯಾಕ್ರಿ? ಅವ್ನು ಸಪ್ಳ ಬಡ್ಕೊಂತ ಕುಂಡ್ರುದು ಮಾಡ್ಕೊಂತ ಕುಂಡ್ರುದಲ್ಲ. ಹಾಡುದು ಬಾರ್ಸೋದು ಕತೆ ಹೇಳುದು ಅಲ್ಲ ಅದು ಕೀರ್ತನ. ಸಮಾಧಾನ ಶಾಂತಿ ಹೊಂದು ಕೆಲಸ ಏನಾದ್ರು ನಡೆಸಿರೋ, ಏನು ಸಮಾಧಾನ ಕಳ್ಕೊಳ್ಳೋ ಕೆಲಸ ನಡೆಸಿರೋ ನೋಡ್ಕೋರಿ. ಏನ್ ಮಾಡಿದ್ರೆ ನಿಮಗ್ ಸಮಾಧಾನ ಸಿಗ್ತೈತಿ ಹೇಳ್ರಿ?
ಮಾಡ್ಬೇಕನ್ನೋದೆಲ್ಲ ಮಾಡಿ ಮುಗಿಸಿದ್ಪ, ಆರಾಮಿರ್ಬೇಕಂತ. ಯಾರ್ಯಾರು ಏನೇನು ಹೇಳಿದ್ರು ಅದನ್ನೆಲ್ಲ ಮಾಡಿದ್ವಿ. ಜಗತ್ತಿನೊಳಗೆ ಒಂದು ಉಳಿಲಿಲ್ಲ ಮಾಡೋದು, ಆರಾಮಿರ್ಬೇಕಂತ. ಹೌದಿಲ್ಲ? ಆದ್ರೆ ಆರಾಮದೇನು ನೋಡ್ಕೊ. ಹೆಂಗಿದ್ರೆ ನೀ ಆರಾಮಿರ್ತಿ ಅನ್ನೋದು. ಸುಖಿಗಳಾದವ್ರೆಲ್ಲ ಏನ್ ಮಾಡಿ ಸುಖ ಹೊಂದಿದ್ರಿ ಅವ್ರು? ಏನ್ ಮಾಡಿದ್ರು ಅವ್ರು? ಪೆಟ್ಟಿಗೆ ಟಪ್ಲ ಬರ್ಸಕ್ ಬಾದ್ರು, ತಿನ್ನೋದು ಉಣ್ಣೋದು ಮಾಡಕ್ ಬಾದ್ರು, ಇಂದ್ರಿಯಗಳ ಮಜಾ ಮಾಡಕ್ ಕಾಲ್ ಕಳೆದ್ರು. ಏನ್ ಮಾಡಿದ್ರು ಅವ್ರು? ಅದರಿಂದ ಸಮಾಧಾನ ಸಿಗ್ತೈತೆ ನಿನಗೆ? ಬಾಳೆ ಮಾಡಿ 4 ಒಪ್ಪತ್ತು ಅದೇ ನೆಮ್ಮದಿಯಿಂದ. ಬಾಳೆ ಅಂದ್ರೆ ಇದೆ, ವಿಷಯ ಸಂಗ್ರಹ ಮಾಡೋದು, ವಿಷಯ ಭೋಗ ಮಾಡೋದು. ಹೌದಿಲ್ಲ? ಮತ್ತೊಂದು ಏನು ಇಲ್ಲ ಇಲ್ಲ. ಅದಕ್ಕೆ ಯಾಕೆ ಮಾಡೋದು ನೀನು? ಚಲೋ ತಂಗ ಬಾಳೆ ಮಾಡೋದು ಬರೀ ಎಚ್ಚರ ಆದ್ಕೂಲೆ ಬರೀ ವಿಷಯ ಸಂಗ್ರಹ, ವಿಷಯ ಭೋಗ. ಅದೇ ಹೆಸರಿದಾಗ ಕಾಮಕಳದೆ. ಅದನ್ನ ಮಾಡಿ ಯಾರೇ ಎಷ್ಟೆಷ್ಟು ಸುಖಿಗಳಾಗಿ ನೋಡ್ಕೊ. ನೀವೇನು ತಪ್ಪ ತಿಳುವಳಿಕೆ ಒಳಗೆ ಏನೇನು ಕಲ್ಪಿಸ್ಕೊಂಡು ಅದನ್ನೆಲ್ಲ ಕೈ ಬಿಡೋನು. ಸುಖದಿಂದ ಇರ್ಬೇಕಾದನ್ನ ಏನು ಮಾಡೋ ಅವಶ್ಯಕತೆ. ಏನಾರು ಮಾಡಕ್ ಹೋಗಿ ಇದ್ದು ಸಮಾಧಾನ ಕೆಡಿಸ್ಕೊಂಡು ಏನ್ ರೆಡಿ ಇದ್ದದ್ದೈತದ, ಅದ್ರ ಕಡೆ ಲಕ್ಷ ಕೊಡೋದು ಒಂದ ಕೆಲಸ. ಏನಾರ ಮಾಡಕ್ ಹೋಗಿ ಸಮಾಧಾನ ಕಳ್ಕೊಂಡು ನೀನು ಏನ್ ಒಬ್ಬನ ಕಂಡು ಮತ್ತು ಹೊರಗಿನ ವಿಷಯದಾಗ ತೊಡಗುದು ಎಲ್ಲರೂ. ಮಹಾತ್ಮರ ಕಂಡ ಸ್ಥಿತಿ ಹೊಂದಬೇಕು, ಆ ಸ್ವರೂಪಾನುಸಂಧಾನ ತೊಡಬೇಕು ಅನ್ನೋದು ಇಲ್ಲ. ಮತ್ತೆ ಅದನ್ನ ಕೇಳಬೇಡ. ಹೌದಲ್ಲ? ಅದ್ರ ಬಗ್ಗೆ ಯುಕ್ತಿಗಳನ್ನ ಆತ್ಮಾನುಸಂಧಾನಕ್ಕೆ ಕೇಳಿಕೆ ಬಿಡು ಬಿಡು ಪುರುಷೋತ್ತರಿಗೆ ಯಾರು ಕೇಳ್ತೀರಿ? ನಾವು ಹಿಂಗ್ ಮಾಡಕ್ ಹೆಂಗ್ರಿಪ್ಪ, ನಾವು ಇದನ್ನ ಮಾಡ್ಬೇಕು. ಒಬ್ಬರ ಒಂದ್ ಊರಾಗರ ಆತ್ಮಾನುಸಂಧಾನಕ್ಕೆ ಯುಕ್ತಿಗಳನ್ನ ಕೇಳಿದವ್ರು ಯಾರು ಮಂದಿ? ಬಿಡು ಪುರುಷೋತ್ರಿ ನನಗ ಹಂಗ ಆಕೈತಿ, ಸಾಂಗ್ಟ ಆಕೈತಿ. ಹೌದಿಲ್ಲ? ಸಮಸ್ಯೆಗಳೇ ಹೇಳ್ತಾರ, ನಮ್ಮ ಮನಿತಾನ ಸಮಸ್ಯೆ ಹಿಂಗಾಗೈತಿಪ್ಪ. ನಾವು ಬರೇ ಇದನ್ನ ಕೇಳುದ. ಏನ್ ಮಾಡುದು ಅಂತ ಅವನು ಮಾಡಿದ ಕರ್ಮಕ್ಕನುಸಾರ ಬಂದಿರ್ತಾವ. ಅವಕ್ಕ ಅವನ್ ಪರಿಹಾರ ಮಾಡ್ಕೊಂಡಿರ ಇದ್ರಾಗ ತೊಡಗ್ಬೇಕು ಅನ್ನೋದಿಲ್ಲ. ಹೌದಿಲ್ಲ? ಮತ್ತು ಅದ ಚಾಳಿನ ಮಾಡೋದು. ಏನ್ ಮಾಡವ ಅದನ್ನ ಯಾಕ್ರಿ ಈ ನಾಟಕ ಮಾಡ್ಕೊಂಡು ಏನ್ ಮಾಡವ? ಮತ್ತು ಸೊಟಗಾಕ ಹೋಗವನಿ. ಹೌದಿಲ್ಲ? ಶರೀರ ಎಲ್ಲ ಹಿಂಗಾಗಿದ್ರಿಪ್ಪ, ಏನು ನಿಮ್ಮ ಆಶೀರ್ವಾದ ಇದ್ರ ಆಯ್ತಪ್ಪ, ಆಯ್ತು. ಆದಿಂದರೆ ಏನ್ ಮಾಡವ ನೀನು ಅಂತಿದ್ರ ಮತ್ತು ಸೊಟ್ಟಾಗೋ ಕೆಲಸನ ಮಾಡವ. ಇನ್ನು ಮ್ಯಾಗಾರ ಅದನ್ನ ಬಿಡ್ಬೇಕು ಅನ್ನೋದಿಲ್ಲ. ಅದರಿಂದ ಹಿಂಬಾಗ ಸರ್ಕೊಂಡು ನಮ್ ಕೆಲಸ ಮಾಡ್ಕೋಬೇಕು, ಒಳ್ಳೇದ ದಾರಿ ಹಿಡಿಬೇಕು ಅನ್ನೋದಿರೋದಿಲ್ಲ. ಏನ್ ಮಾಡಿದ್ ಮತ್ತು ಇಂಥ ಕತ್ರಟನು ಮಾಡವ ನೀನು. ಏನೋ ಮಹಾತ್ಮದ ಇದರಿಂದ ಒಳ್ಳೇದಾಕೈತಿ, ಒಳ್ಳೇದನ್ನ ಮಾಡ್ಬೇಕು ಅನ್ನೋದು ಇರೋದು ನಾವು. ಮತ್ತು ಅಂತ ಕತ್ರಟ ಏನ್ ಮಾಡವ್? ಕಣ್ಣಿಲ್ದ ಕಣ್ ಕೊಟ್ರ ಮತ್ತು ಇಂಥ ಕೆಟ್ಟ ಕೆಲ್ಸನ ಮಾಡವ. ಹೌದಿಲ್ಲ? ತನಗ ಇದ್ದೇವ ಕೈ ಎಡ್ಸ್ಕೊಂತ. ಹೌದಿಲ್ಲ? ಮಹಾತ್ಮರ ಮಾರ್ಗದರ್ಶನ ಆದಿಂದ ಅದರಂತೆ ನಡ್ಕೊಳ್ಳೋದಿಲ್ಲ. ಮತ್ತು ಮೊದಲಿನ ಚೇಳಿಗನ ಅದರಾಗ ಬಿದ್ದು ಎಂದಿನಂತೆ ಅದೇ ವ್ಯವಹಾರ. ಒಳ್ಳೆತನದಿಂದ ನಡ್ಕೊಳಕ, ಕೆಟ್ಟತನದಿಂದ ನಡ್ಕೊಳಕ ವಿದ್ಯಾ ಕಲಿತಿರುವುದು ಅಥವಾ ಕಲಿದೇ ಇರುವುದನ್ನ ಅವಲಂಬಿಸ್ಕೊಂಡಿಲ್ಲದ. ಬಹಳ ಸಾಲಿ ಕಲ್ತರ ಬಹಳ ಚಾನೆ ಕಣಪ, ಚಲೋ ಮಾಡಕ್ ಬರ್ತದೆ ಹಂಗೇನಿಲ್ಲ. ಸಾಲಿ ಕಲ್ತವ್ರು ಎಷ್ಟು ಕೆಟ್ಟ ಕೆಲಸ ಮಾಡತ್ತಾರ. ಡಿಗ್ರಿ ಪಡೆದ ಯಾಕ್ರಿ ಎಂತೆಂತ ಕೆಲಸ ಮಾಡಾಕ್ತಿರ್ ನೋಡಿ. ಏನು ಕಲೀಲೇ ಇದ್ದವ ಒಳ್ಳೇದನ್ನ ಮಾಡ್ತಿರ್ತಾನ, ಏನು ಕಲ್ತಿಲ್ಲ ಅವನು. ಹೌದಿಲ್ಲ? ಒಳ್ಳೆ ಕೆಲಸ ಅವನಿಂದ ಜಗತ್ತಿಗೆ ಕಲ್ಯಾಣ ಆಕೈತಿ. ಏನ್ ನೋಡು, ಸಾಲಿ ಕಲ್ತ ಎಂತೆಂತ ಕಾರ್ಬಾರ್ ಮಾಡಾಕತ್ತೀರಿ ನೋಡ್ಕೋಲ್ಲ. ಹೌದು, ಹೆಚ್ಚಾಗಿ ಅವ್ರ ಅದಾರ. ಹೌದಿಲ್ಲ? ಭಯೋತ್ಪಾದಕರೆಲ್ಲ ಅವ್ರ. ಚಲೋ ತಂಗ ಇದನ್ನ ಕಲ್ತವ್ರೆಲ್ಲ ಭಯೋತ್ಪಾದಕರು ಅವರು. ಏನ್ ಅವ್ರೇನು ಅನ್ಪಡ ಅಲ್ಲ. ಹೌದಿಲ್ಲ? ಹೌದು, ಎಲ್ಲ ಗೊತ್ತಿರ್ತೈತೆ ಅವ್ರಿಗೆ. ಏನ್
ನಿಜವಾಗಿ ಸ್ವರೂಪ ಜ್ಞಾನ ಮಾಡ್ಕೋಬೇಕನ್ನ ನಾವು ಹೊರಗಿನ ಕಡೆ ಲಕ್ಷ ಇರುದು. ನಾವು ಎತ್ತು ಹನಿಕೆ ಹಾಕೋ ಯಾರ ಸುದ್ದಿಗೆ ಹೋಗುದಿಲ್ಲ ನಾವು. ಯಾವಾಗ್ಲೂ ಅದ್ರ ಅನುಸಂಧಾನದಾಗ ಸ್ವರೂಪ ಅನುಸಂಧಾನ ತೊಳಿದವ್. ಇನ್ನೊಬ್ರು ಉಸಾಬರಿಗೆ ಟೈಮ್ ಸಿಗುಲ್ಲ ಅವಾಗ. ಇದು ಎಲ್ಲಾ ಬಿಟ್ಟು ಮಂದಿ ಸುದ್ದಿಯಾಗ ಕಾವು ಕೇಳಿತಿರ್ತೈತಿ. ಅವ್ರು ಹೆಂಗಾದ್ರು ಇವ್ರು ಹಿಂಗಾದ್ರು ಬರೇ ಇದ ಸುದ್ದಿನ, ಮತ್ತೊಂದು ಹೆಸನೇ ಇಲ್ಲ. ಹೌದಿಲ್ಲ? ಇದನ್ನ ಬಿಟ್ಟು ಬಿಡ್ತೈತಿ. ಕೇಳಿದ್ದನ್ನೆಲ್ಲ ಬಿಟ್ಟ ಅಲ್ಲಿ ಹೋಗಿ ಕುಂತ ಕೂಲೆ ಮೂಲ ಕೇಂದ್ರ ಐತಲ್ಲ, ಯಾಕ್ರಿ ಅಗಸಿ ಹಿಡಿದು ಬಿಟ್ರೆ ಎಲ್ಲಾ ಸಿಗ್ತಾವ. ಹೌದಿಲ್ಲ? ಮೆಟ್ಟ ಹಾಕಿಬಿಟ್ರೆ ತೀರ್ಪ ಯಾವ ಬರ್ತಾವು ನೋಡಿ ಅವನ್ನೆಲ್ಲ ಲೆಕ್ಕ ಹಾಕಿ ಹಾಕಿ ಏನ್ ಮಾಡ್ತಿ, ಇದೆಲ್ಲಿ ಒತ್ತಿ, ಹೌದಿಲ್ಲ, ಅದೆಲ್ಲಿ ಬಂತಿ, ಇದ ಲೆಕ್ಕ, ಮತ್ತೊಂದು ಏನು ಇಲ್ಲ ಕೆಲಸ. ಇದನ್ನ ಕೇಳಿ ಹೇಳಿ ನಾವ್ ಏನ್ ಮಾಡಿದ್ವಿ, ಮತ್ತೆ ಇದನ್ನ ಮಾಡಿದ್ ಲೆಕ್ಕ ಹಾಕೊಂಡ್ ನೋಡ್ಕೊಂತ ಕುಂತ ಬಿಟ್ರೆ ತೀರ್ಪ. ಎದಕ್ ಬಂತ ಕೆಲಸ? ಇದ್ರ ಅಭ್ಯಾಸದ ತುಡಿಗೆ ಯಾರು ಬಡಿವಿ ಎದಕ್ ಬೇಕಾಗೈತೆ ನಮ್ಗೆ? ನಮ್ಮ ನಿಜ ಸ್ವರೂಪದ ತಿಳುವಳಿಕೆ ಮಾಡ್ಕೊಂಡು ಬಾಳಿಲಿನ ಆವಿಷ್ಯ ಇರೋದ್ರೊಳಗಾಗಿ ಈ ಕೆಲಸ ಮಾಡ್ಕೊಂಡು ಅದು ಊರು ಹೊಸಬ್ರಿಗೆ ಎದಕ್ ಬೇಕಾಗೈತೆ? ಎಲ್ಲ ಮಾಹಿತಿ ಇರ್ತೈತಿ ಅವಾಗ. ಊರಾಗ ಏನೇನ್ ಆತು ಎಲ್ಲ ಅವ್ನು ಕೇಳ್ಬಿಟ್ರೆ ಸಾಕು, ಎಲ್ಲ ಹೇಳ್ತಾನ. ಹೌದಿಲ್ಲ? ಯಾಕೆ ಅದಕ್ಕಾಗಿ ಕುಂತಿರ್ತಾನ ನಾವು. ಇದ್ರ ಅಭ್ಯಾಸದಾಗಿ ನಾವು ಅವಾಗೇನ್ ಗೊತ್ತೈತಿ? ಇದ್ರಿಗೆ ಹಾದ್ವಾದ್ರೂ ಗೊತ್ತಿರ್ತಲ್ಲ ಅವ್ನು. ಹೌದಿಲ್ಲ? ಒಬ್ಬಾಕಿ ಗಂಡನ್ ಕೂಡ ಹೊಡೆದಾಡಿ ಏನ್ ಚಟ್ಕೊಂಡ ಮನಿ ಬಿಟ್ಕೊಟ್ಟು ಹೊಂಟಿದ್ಲಂತ. ಇವ ಏಕಾಗ್ರ ಚಿತ್ತದಿಂದ ಇವ ಶರೀರದ ಇವನ್ನೆಲ್ಲ ಅವಯವಗಳ ವಿಚಾರ ಮಾಡ್ತಿದ್ದಂತೆ. ನರನಾಡಿಗಳು, ಎಲುಬುಗಳು ಏನೇನು ಎಷ್ಟು ಅದಾವ ಇವನ್ನ ಇದರ ಅಭ್ಯಾಸದಾಗ ತಲೀನಾಗಿದ್ದಂತೆ. ಈ ತಲೀನಾದವಾಗ ಬರೀ ಎಲುಬಿನ ಎಲ್ಲೆಲ್ಲಿ ಅದಾವು ಎಲುಬುಗಳು, ಯಾವ ಎಲುಬುಗಳು ಹೆಂಗ್ ಅದಾವು ಎಲ್ಲ ವಿಚಾರಿದ ಅಭ್ಯಾಸದಾಗ ತೊಡಗಿದವು. ಆಕಿ ಹೊಡೆದಾಡಿ ದಾಟಿ ಹೋಗ್ಯಾಳ ಆಕೆಲ್ಲಿ. ಅವಾಗ ಹಿಂದಿಂದ ಒಬ್ಬ ಅವ ಗಂಡ ಬಂದಾನ. ಇಲ್ಲಿ ಹೆಣ್ಮಗಳು ಹೋದ. ಇಲ್ರಿ ನನಗೆ ಹೆಣ್ಮಗಳೇನೂ ಗೊತ್ತಾಗ್ಲಿಲ್ಲ, ಒಂದು ಎಲುಬಿನ ಅಂದ್ರೆ ಹಾದು ಹೋಗ್ತಿಲ್ಲ ಅಂದ. ಅವಾಗ ಎಲುಬಿನ ಅದನ್ನ ನೋಡವ, ಮತ್ತೊಂದು ನೋಡಿಲ್ಲ ಅವ. ಅಷ್ಟು ಏಕಾಗ್ರ ಇದ್ದವ. ಅಂದ್ರ ಮತ್ತೊಂದ್ ಏನು ನೋಡಿಲ್ಲ, ಈ ಒಂದು ಎಲುಬು ಹೋತಿಲ್ಲ ಎಲುಬಿನ ಹಂದ್ರ ಅಂತ ಅದನ್ನ ನೋಡವ. ಹಂಗ ಏಕಾಗ್ರ ಆಗ್ಬೇಕಲ್ಲ ನಾವು. ಏನ್ ನಿಜವಾಗಿ ಇದ್ರ ಅಭ್ಯಾಸದಾಗ ತೊಡಗಿದವ ಹೊರಗಿನ ಲಕ್ಷ್ಯ ಇರುದನು. ಬೇಕಾದ ಕಡೆ ಅಂತ ಅನ್ಸುದ ಒಳ್ಳೆ ನೋಡುದನು. ಏನ್ ಹಾಡುದು ಬಸದ ಮ್ಯಾಗ ಪ್ರೇಮ್ ಇದ್ದವ್ರು ನಾಳೆ ಅಂತದ್ರಲ್ಲೇ ಹುಟ್ಟತಾರ. ಚುಮಣಿಯಾಗಿ ಹುಟ್ಟುದು, ಕುಣಿಯಾಕ ಚಾಲು ಮಾಡ್ಬಿಡುದು, ನಟಿಯರಾಗಿ. ಹೌದಿಲ್ಲ? ಅದಕ್ಕೆ ರಾಗರಂಜನೆಯನ್ನು ವರ್ಜ್ಯ ಮಾಡದ ಹೊರತಾಗಿ ಅಧ್ಯಾತ್ಮ ಹತ್ತುದಿಲ್ಲ. ಹೀನ ಸಂಸ್ಕಾರ ಮಾಡ್ಕೊಂಡ ಹೀನ ಜನ್ಮಕ್ಕೆ ಕಾರಣೀಭೂತಕ್ಕಿ. ಏನ್ ಅಹಂಕಾರದ ಸಂಘವನ್ನು ತ್ಯಜಿಸಿ ಆತ್ಮನಿವೇದನೆಯನ್ನು ಮಾಡ್ಕೋಬೇಕು. ಹೌದು, ಆತ್ಮಭಾವದಲ್ಲಿ ನಾವು ಮನಸ್ಸನ್ನು ನಿಲ್ಲಿಸುವುದು. ನಾವು ಅಲ್ಲದನ್ನ ನಾವು ಏನ್ ತಿಳ್ಕೊಂಡು ಅದನ್ನೆಲ್ಲ ಕೈ ಬಿಡೋದು. ಅದ ಅಹಂಕಾರ. ನಮಗ ನಾನು ಅನ್ನೋದು ಅಹಂಕಾರ ಅಲ್ಲ. ಏನ್ ತಾನೇ ತಾನಾಗಿ ಉಳಿದು ಆತ್ಮನಿವೇದನೆ ಮಾಡ್ಬೋದು. ಅಂದ್ರೆ ವೈರಾಗ್ಯ ಇಲ್ಲದ ಹೊರತು ಏನ್ ಮಾಡಿದ್ರು ಕೆಲಸ ಆಗಲ್ಲ. ವೈರಾಗ್ಯ ಇಲ್ಲದ ಜ್ಞಾನ ಅಂದ್ರೆ ಗೊಡ್ಡ ಎಂಬಿ ಇದ್ದಂಗ. ಏನ್ ಮಾಡುದು? ಎಷ್ಟು ಹೇಳ್ತೈತಿ ಕೇಳ್ತೈತಿ. ಇದಕ್ಕೆ ಏನ್ ಗೊಡ್ಡ ಎಂಬಿ? ಅದ್ರ ಫಲಾನ ಇದಕ್ಕಿಲ್ಲ. ಯಾಕೆ ಬಿಡದ ಹೊರತು ಅದನ್ನ ಅನುಭವ ತೊಗೊಳಕ್ ಆಗುವಂಗಿಲ್ಲ. ಹೇಳುದು ಕೇಳುದು ಸಾಕಷ್ಟು ಐತಿ, ಅದನ್ನ ಬಿಡ್ಬೇಕು ಇದನ್ನ ಬಿಡ್ಬೇಕಂತ. ಅದನ್ನ ಬಿಡಾಕ್ ಆಗ ಬಿಟ್ಟು ಅನುಭವ ಮಾಡ್ಕೊಳಕ್ ಆಗಿಲ್ಲ. ಏನ್ ಶರೀರ ಚರಿತಾರ್ಥಕ್ಕೋಸ್ಕರವಾಗಿ ವಿಷಯ ಗ್ರಹಣವನ್ನು ಎಲ್ಲರೂ ನಾವು ಮಾಡಬೇಕಾಗೈತಿ. ಏಟು ಶರೀರ ಚರಿತಾರ್ಥದ ಪೂರ್ತಿ ಕಷ್ಟ. ನಾವು ಹೆಚ್ಚಿಂದ ಅದ್ರಾಗ ಅತಿ ಚಲೋ ಅಲ್ಲ ಅದು. ಅಂಬ್ಲಿ ಕಂಬಳಿ ರಾಸ್ತು, ಮಿಕ್ಕದ್ದೆಲ್ಲ ಜಾಸ್ತು ಅಂತ. ಹೌದು, ಏಟ್ ಬೇಕಪ್ಪ ಅಂಬ್ಲಿಗೆ ಎಟ್ಟು, ಒಂದು ಮುಟ್ಟಿಗೆ ಹಿಟ್ಟು, ಒಂದು ಹಳಕ್ ಉಪ್ಪು, ಕಾಸಿ ನೀರಾಗ ಹಾಕಿ ಕಲಿಸಿ ಕಾಸಿ ಕುಡಿದ್ಬಿಟ್ರೆ ಜಠರಾಗ್ನಿ ಶಾಂತ.
ಹಾ ಹೊತ್ಕೊಳಿಕ್ಕೆ ಒಂದು ಯಾಕ್ರಿ ಕಂಬಳಿ ಯಾಕ್ರಿ ಸಾಕು ಅಂತ. ಹೆಚ್ಚಿಂದ ಬೇಕಂದ್ರೆ ಹತ್ತಿ ನೋಡ್ರಿ ಚಾಲು ಆಯ್ತು. ಕೋರ್ಟು ಕಚೇರಿ ವಿಷಯ ಹೆಚ್ಚಿನ ಸಂಗ್ರಹ ಮಾಡೋ ಸಂಬಂಧ ಹೊಡೆದಾಟ ಬಡದಾಟ ಚಾಲು ಆದ. ಅಷ್ಟ ಇತ್ತಂದ್ರೆ ನಿನ್ಗೆ ಯಾರು ಕೂಡ ಹೊಡೆದಾಟನೂ ಇಲ್ಲ. ಏನ್ ಅದಕ್ಕ ಅಂಬಲಿ ಕಂಬಳಿ ರಾಸ್ತು ಮಿಕ್ಕಿದ್ದೆಲ್ಲ ಜಾಸ್ತು ಅಂತ. ಜಾಸ್ತಿ ಆದ ಸಂಬಂಧನ ಇವೆಲ್ಲ ಬೇಕಾಗ್ಯಾವ ನಮ್ಗೆ. ಗದ್ದಲಿಗೆ ಬಿದ್ದೀನಿ. ಜಗತ್ತಿನ ಬಗ್ಗೆ ಬಾಳೆದ ಬಗ್ಗೆ ಸುಖ ಬುದ್ಧಿ ಇಟ್ಕೊಂಡದ್ದೇ ಒಂದು ದೊಡ್ಡ ಪಾಪ. ಏನ್ ಅವ್ ಪಾಪಿ, ನಾವು ಇವ ಸುಖರೂಪ ಅಂತ ತಿಳ್ಕೊಂಡ್ ನಾವು ಇದೆಲ್ಲ ದುಃಖ ರೂಪ ಇದೆ ಅಂತ ತಿಳ್ಕೊಂಡು ನಾವು ಪುಣ್ಯವಾನವು. ಇದು ಹೊಳಿಬೇಕಲ್ಲ ನಮ್ಗೆ. ಬುದ್ಧನಂಗ ಈ ಜಗತ್ತು ದುಃಖದಿಂದ ತುಂಬಿದೆ ಅಂತ ಅವಾಗ ಹೊಳಿತು. ಅವ ಕೆಲಸ ಮಾಡ್ಕೊಂಡವ ದುಃಖರಹಿತ ಆಗಿ ಉಳ್ದ. ನಾವು ಇದ್ರ ಬೆನ್ನ ಹತ್ತಿ ಮೊದಲು ದುಃಖಿಗಳಾದಿವಿ. ಇನ್ನು ಮ್ಯಾಗಾರ ವಿಚಾರ ಮಾಡ್ಕೋರಿ, ಯಾವ್ದು ಸುಖದಾಯಕ ಐತಿ ಯಾವ್ದು ದುಃಖದಾಯಕ ಐತಿ ಅಂತ ತಿಳ್ಕೋರಿ. ನಿನಗೆ ಹೊಳಿಲಿಲ್ಲ ಅಂದ್ರೆ ಬಲ್ಲವ್ರನ್ನ ಕೇಳು. ಇದ್ರ ಬೆನ್ನ ಹತ್ತಿದ್ರೆ ನಮ್ಗೆ ಸಮಾಧಾನ ಶಾಂತಿ ಸಿಗಬಹುದು. ಎಷ್ಟು ಜನ್ಮಕ್ಕೆ ಸಿಗ್ಬೇಕ್ರಿ? ಈಗ ತಿರುಗು ಪಾಳೆ ತಪ್ಪುದಿಲ್ಲ. ನಾವು ಜನ್ಮ ಜನ್ಮ ಅಂತ ತಿರುಗು ಪುನರಪಿ ಜನನ ಪುನರಪಿ ಮರಣ ಇದ ಸುಖರೂಪ ಅಂತ ತಿಳ್ಕೊಂಡವ್ರಿ. ಅದು ಇದ್ದದ್ದೇನ ಅದು ಮತ್ತೆ ಹುಟ್ಟಿ ಬರುದು ನಾವು. ಇದು ಬ್ಯಾಡಪ್ಪ ನಮ್ಗೆ, ಇದೆಲ್ಲ ದುಃಖದಿಂದ ತುಂಬಿದ ಜಗತ್ತಿನ ಭಾವ ಬೇಡ. ಇದರಲ್ಲಿ ದೋಷವನ್ನ ಯಾವ ಕಂಡಾನ, ಅದ್ರ ಬಗ್ಗೆ ವೈರಾಗ್ಯವನ್ನ ಯಾವ ಅಂತಾನ, ಒಂದೇ ನಿಜದ ಅನುಭವನ್ನ ಯಾವ ಮಾಡ್ಕೊಂತಾನ, ಅವಾಗ ಇದರಿಂದ ಬಿಡುಗಡೆ ಅಂತ. ಇದಕ್ಕ ಮೋಕ್ಷ ಅಂತ, ಇದ ಮುಕ್ತಿ. ಇದನ್ನು ಪಡೆಯುವುದನ್ನ ಮನುಷ್ಯನ ಜನ್ಮಕ್ಕೆ ಬಂದವ್ರದ ಕರ್ತವ್ಯ. ಇದನ್ನ ನಾವು ವಿಚಾರ ಮಾಡಬೇಕಾಗೈತಿ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಇದ ಚಿಂತನೆಗಳ ಕಳೆದಾಗಿ ಸಂಸ್ಕಾರ ಗಟ್ಟಿಯಾಕೈತಿ ನೋಡ್ರಿ. ಅದಕ್ಕೆ ಇನ್ನು ಮ್ಯಾಗರ ಎಚ್ಚರ ಆಗಲಿ. ಇದ ಚಿಂತನೆದೊಳಗೆ ನಿಮ್ಮ ಆಯುಷ್ಯದ ವೇಳೆಯನ್ನು ಕಳ್ಕೊಂಡು ಜನ್ಮ ಸಾರ್ಥಕ ಮಾಡ್ಕೋರಿ ಅಂತ ಎಚ್ಚರಿಕೆ ಕೊಟ್ಟಾರೆ. ಮಾಡ್ಕೋದ್ ನಿಮ್ಮ ಕೆಲಸ. ಹೇಳುವಟ್ಟು ಹೇಳಿ ನೋಡ್ಪ, ನಿಮ್ಮ ಕೆಲಸ ಏನಂದ್ರ